ಯೋಗ್ಯತೆ ನನಗಿಲ್ಲಯ್ಯ, ಆ ಯೋಗ್ಯತೆ ನನಗಿಲ್ಲ ಪ್ರಭು. ಇಲ್ಲಿ ನಿಂತು ಆರಾಧನೆ ಮಾಡುವಂತ ಒಂದು ಕೃಪೆಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನನ್ನ ತನು ಮನವೆಲ್ಲ ನಿನ್ನ ಪಾದದಲ್ಲಿ ಸಮರ್ಪಿಸಿ, ಅಬ್ರಾಹ್ಮನು ಯಾವ ರೀತಿ ತನಗಿದ್ದನ್ನು ದೇವರ ಪಾದದಲ್ಲಿ ಸಮರ್ಪಿಸಿ ಆರಾಧಿಸಿದನು, ಅಂತ ಆರಾಧನೆ ನನ್ನ ಜೀವಿತದಲ್ಲಿ ಬೇಕೆನ್ನುವುದಾದರೆ ಕೈಗೆತ್ತಿ ಪ್ರಾರ್ಥನೆ ಮಾಡೋಣ, ಆರಾಧನೆ ಮಾಡೋಣ. ನನಗಿರುವುದೆಲ್ಲ, ನನಗಿರುವ ಫಲವು, ನನಗಿರುವ ಸಾಮರ್ಥ್ಯವು, ನನಗಿರುವ ಜ್ಞಾನವು, ನನಗಿರುವ ಫಲವು ಯಾವುದು ನನ್ನದಲ್ಲ, ನನಗಿರುವ ಐಶ್ವರ್ಯವು ಕೂಡ ನನ್ನದಲ್ಲ ಕರ್ತನೇ, ಎಲ್ಲ ನಿನ್ನದೇ ಸಹ್ಯ. ಈ ಮುಂಜಾನೆ ನನ್ನನ್ನು ನಾನು ಸಮರ್ಪಿಸ್ತಾ ಇದ್ದೀನಿ, ಈ ಮುಂಜಾನೆ ನನ್ನನ್ನು ನಾನು ಸಮರ್ಪಿಸ್ತಾ ಇದ್ದೀನಿ. ಈ ದಿನ ನಾನು ಉಳಿದಿರುವುದು, ಜೀವಿಸುವುದು ಕೇವಲ ನಿನ್ನ ಕೃಪೆ ಎಂಬುದಾಗಿ ಎಷ್ಟು ಜನ ನಂಬುತ್ತಾ ಇದ್ದಾರೆ. ಈ ದಿನ ನಾನು ಉಸಿರಾಡ್ತಿರುವುದು ಕೇವಲ ದೇವರ ಕೃಪೆ ಎಂಬುದಾಗಿ, ಈ ದಿನ ನಾನು ಬದುಕುಳಿದಿರುವುದು ಕೇವಲ ದೇವರ ಕೃಪೆ, ಈ ದಿನ ನಾನು ಜೀವಂತವಾಗಿರುವುದು ದೇವರ ಕೃಪೆ ಎನ್ನುವುದಾಗಿ ಆರಾಧನೆ ಮಾಡೋಣ. ಹಾಲೆಲೂಯ, 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 ಸ್ತೋತ್ರ. ತಾಯಿ ಗರ್ಭದಲ್ಲಿ ನಮ್ಮನ್ನು ಸ್ವಾಮಿ ಬೇರ್ಪಡಿಸಿಕೊಂಡಿದೆ. ಜಗದುತ್ಪತ್ತಿಗೆ ಮುಂಚೆಯೇ ನಮ್ಮನ್ನು ಬೇರೆ ಸಾಧನೆಗಳಾಗಿ ನೀನು ಆರಿಸಿಕೊಂಡಿದೆ. ಓ ದೇವ, ಈ ಮುಂಜಾನೆ ಸ್ತೋತ್ರಪ್ಪ. ಈ ಮುಂಜಾನೆ ವೇಳೆಯಲ್ಲಿ ನಾವು ಇಷ್ಟು ಜನ ಕಲ್ತಿಲ್ಲಿ ಆರಾಧನೆ ಮಾಡ್ತಾ ಇದ್ದೀವಿ. ಈ ಆರಾಧನೆ ಪರಲೋಕಕ್ಕೆ ಹೋಗಲ್ಲ ನಂಬುತ್ತಾ ಇದ್ದೀನಿ. ಅಲ್ಲಿ ನಿತ್ಯವೂ ಸಮಾಧಾನ, ಸಂತೋಷವು, ಅಲ್ಲಿ ಕಣ್ಣೀರು ಇಲ್ಲ, ದುಃಖವೂ ಇಲ್ಲ, ಅಲ್ಲಿ ನಿರಂತರವು ಸಂತೋಷವೇ ಎಂಬುದಾಗಿ. ಹಾಲೆಲೂಯ. ಸನ್ಮಾನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀಯಾಲಿಸು ದೇವಾ. ಸನ್ಮಾನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀಯಾಲಿಸು ದೇವಾ. ಎಲ್ಲ ನಿನ್ನ ಧ್ಯಾನ
ದೇವರೇ, ನನ್ನ ದುಃಖ ಭಾರವನ್ನು ನಿನ್ನ ಪಾದದಲ್ಲಿ ಸಮರ್ಪಿಸ್ತಾ ಇದ್ದೀನಿ. ನಾವು ಹೇಳಿಕೊಳ್ಳಿಕ್ಕೆ ಒಂದೇ ಒಂದು ದಾರಿ, ಯೇಸುವಿನ ಪಾದ. ಕರ್ತನಾದ ದೇವರೇ, ಆ ಪಾದವನ್ನು ಹಿಡಿದುಕೊಂಡು ಇಗೋ ಬಾರ್ತಿಗೋಮ, ಇಗೋ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸಯ್ಯ. ದಾವೀದನ ಕುಮಾರನೇ, ನಮಗೆ ಸಹಾಯ ಮಾಡುವುದಾಗಿ ಪ್ರಾರ್ಥನೆ ಮಾಡಿದಾಗ ಸಹಾಯ ಮಾಡದೆ ಸಹಾಯ ಮಾಡಿದ್ದು ನಿನ್ನ ಹಸ್ತವೇ ಸ್ವಾಮಿ. ಈ ಮುಂಜಾನೆ ಕರ್ತನೆ, ತಂದೆಯಾದ ದೇವರೇ, ನಾವು ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ರಾಜ. ನಮ್ಮ ಪ್ರಾರ್ಥನೆ ಆರಾಧನೆ ನಿನ್ನ ಸನ್ನಿಧಿಗೆ ಮುಟ್ಟಲಿ, ನಿನ್ನ ಸನ್ನಿಧಿಗೆ ಮುಟ್ಟಲಿ ಕರ್ತನೆ. ಇದು ಮನುಷ್ಯರಿಗೆ ಮೆಚ್ಚುಗೆ ಆದದಲ್ಲ ದೇವರೇ, ನಿಮಗೆ ಸಮರ್ಪಿತವಾದ ಆರಾಧನೆಯನ್ನು ನೀಡಲಿಕ್ಕೆ ಸಹಾಯ ಮಾಡಿ. ಅಯ್ಯ, ನಿಮ್ಮ ದೂತರು ನಮಗೆ ಸಹಾಯಕ್ಕಾಗಿ ಕಳಿಸಿದಕ್ಕಾಗಿ ಸ್ತೋತ್ರ. ದೇವ, ಯಾವತ್ತು ದೇವರೇ, ಯಾವತ್ತು ಕಾಲವು ನಮ್ಮನ್ನು ಕಾಪಾಡಿ ನಡೆಸಿದ ಹಾಗೆ ಸಂಘ ಸಭೆಯನ್ನು ದೇವರೇ ನೀನು ನೋಡುತ್ತಾ ಇರುವ ದೇವರೆಂಬುದಾಗಿ ನಾವು ನಂಬಿದೆವು. ನಮ್ಮ ಪ್ರಾರ್ಥನೆಗೆ ಯಾವತ್ತು ನಿರಾಕರಿಸದೆ ಪ್ರಾರ್ಥನೆಯನ್ನು ಅಂಗೀಕರಿಸಿದ ದೇವರೇ, ನಿಮಗೆ ವಂದನೆ ಸ್ವಾಮಿ. ಹಲ್ಲೆಲೂಯಾ, ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ, ಹಲ್ಲೆಲೂಯಾ ಸ್ತೋತ್ರಂ. ಎಲ್ಲರೂ ಸ್ತೋತ್ರ ಮಾಡೋಣ. ಸ್ತೋತ್ರ, ಹಲ್ಲೆಲೂಯಾ. ಸರ್ವಶಕ್ತನೇ ಸ್ತೋತ್ರಪ್ಪ. ಇಲ್ಲಿವರೆಗೂ ನನಗೆ ಏನು ಮಾಡಿದೆ ಅದೆಲ್ಲ ನಿನ್ನ ಕೃಪೆ ಸ್ವಾಮಿ. ಇಲ್ಲಿವರೆಗೂ ನಾನು ಏನು ಹೊಂದಿದ್ದೀನಿ ಅದೆಲ್ಲ ನಿನ್ನ ಕೃಪೆ ರಾಜ್ಯ. ಓ ಶಬರದಲಭಶಂದರಿ, ಹಲ್ಲೆಲೂಯಾ ಹಲ್ಲೆಲೂಯಾ. శబబబరవశుడు హరిహతలేకున్నా ప్రేమించావు, ఇది కేవలం నీ కృపయే. యోగ్యత లేకున్నా రక్షించావు, ఇది కేవలం నీ కృపయే.
కృపయే కృపయే నీ బ్రతికి ఉన్నానంటే కృపయే కృపయే కృపయే
మీరు మాతో ఉంటే చాలేసయ్యా. ఆశలు అనగారినా నీ మాట చాలు. ಎಲ್ಲ ಕೈಗಳಲ್ಲಿ ಸ್ವಲ್ಪ ಆರಾಧನೆ ಮಾಡೋಣ. నీ మాట చాలయ్యా, నీ తోడు చాలయ్యా. ಎಷ್ಟು ಜನ ಹೇಳ್ತಾರೆ నీ ఉంటే నాకు చాలు యేసయ్యా, నీ వెంటే నేను ఉంటాను యేసయ్యా. నడిపిస్తాడు నా దేవుడు, శ్రమలోనైనా నన్ను విడువడు. నడిపిస్తాడు నా దేవుడు, శ్రమలోనైనా నన్ను విడువడు. పరుగులు తడబడినా, అలసటపై పడినా, పరుగులు తడబడినా, అలసటపై పడినా, చేయి పట్టి వెన్ను తట్టి, చక్కని ఆలోచన పెట్టి, చేయి పట్టి వెన్ను తట్టి, చక్కని ఆలోచన పెట్టి, నడిపిస్తాడు నా దేవుడు, శ్రమలోనైనా నన్ను విడువడు. ఎంతమంది పాడతారు? ఈ ఆరాధనకు మనం దర్శించుకున్నాము. అంధకారమే దారి మూసిన ఇంగలే నన్ను కృంగదీసిన. అంధకారమే దారి మూసిన ఇంగలే నన్ను కృంగదీసిన. దయ జీవితము నెరవేర్చుతాడు, గమ్యము వరకు నన్ను చేర్చుతాడు. దయ జీవితము నెరవేర్చుతాడు, గమ్యము వరకు నన్ను చేర్చుతాడు. యేసే నా పరిహారి, ప్రియ యేసే నా పరిహారి, యేసే నా పరిహారి. ಎಲ್ಲರೂ నా జీవిత కాలమెల్లా ప్రియ ప్రభువే నా పరిహారి. నా జీవిత కాలమెల్లా ప్రియ ప్రభువే
నీ పాదాలు తడపకుండా నా ప్రయాణం సాగయ్యా. యేసయ్యా, ಇಲ್ಲಿವರೆಗೂ ಈ ಆರಾಧನೆಯಲ್ಲಿ ಪ್ರಭು ಸಹಾಯ ಮಾಡಿದಿ, ಆರಾಧಿಸಿದಂಥ ಮಕ್ಕಳಿಗೆ ಸಹಾಯ ಮಾಡಿದಿ, ಆಡಿದಂಥ ನಿಮ್ಮ ಸೇವಕರಿಗೆ ಪ್ರಭು, ಕಾಂಗುಡಿದಂಥ ನಿನ್ನ ಮಗನಿಗೆ ಸಹಾಯ ಮಾಡಿದಿ. ದೇವ, ನಮ್ಮ ಪ್ರಯಾಸ ಎಂದು ವ್ಯರ್ಥವಾಗಲ್ಲ, ನಾನು ನಂಬುತ್ತಾ ಇದ್ದೀನಿ. ನಮ್ಮ ನಿನ್ನ ಪ್ರಯಾಸ ಎಂದು ವ್ಯರ್ಥವಾಗಲ್ಲ. ನಮಗೊಂದು ಲೋಕ ಇದೆ, ಅದು ನಿತ್ಯ ಜೀವದ ಲೋಕ, ಅದು ಪರಲೋಕ. ಅಲ್ಲಿ ಯೇಸು ಸಿಂಹಾಸನವಿರುವ ಲೋಕ. ಅಲ್ಲಿ ಇಲ್ಲಿದ್ದ ಹಾಗೆ ಬಾಧೆ, ಇಲ್ಲಿ ಇರುವ ಹಾಗೆ ಕಷ್ಟ, ಇಲ್ಲಿರುವ ಹಾಗೆ ಕಣ್ಣೀರು ಅಲ್ಲಿಲ್ಲ. ಅಲ್ಲಿ ನಿತ್ಯವೂ ಸಮಾಧಾನ. ದೇವ, ನಿಮ್ಮ ಚಿತ್ತಕ್ಕೆ ನಮ್ಮನ್ನು ಸಮರ್ಪಿಸಿಕೊಡ್ತಾ ಇದ್ದೀವಿ. ಈ ಮುಂಜಾನೆ ಸಹಾಯ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇವರ ವಾಕ್ಯಕ್ಕಾಗಿ ಇಲ್ಲಿವರೆಗೂ ಆರಾಧನೆ ಮಾಡಿದ್ದೀವಿ. ನಮ್ಮೆಲ್ಲರ ಆರಾಧನೆ ನಿನ್ನ ಸನ್ನಿಧಿಗೆ ಮುಟ್ಟಲು ಸಹಾಯ ಮಾಡು. ಪಾಪಿಗಳಾದ ನಮ್ಮನ್ನು ನಿರಾಕರಿಸದೆ ಈ ಆರಾಧನೆ ಅಂಗೀಕರಿಸಪ್ಪ. ವಾಕ್ಯಕ್ಕಾಗಿ ಮಾತನಾಡಿ ನಮ್ಮೊಂದಿಗೆ, ನಮ್ಮೆಲ್ಲರೊಂದಿಗೆ ಮಾತನಾಡಿ ಸಹಾಯ ಮಾಡು. ದೇವಾಲಯನಿಗೆ ವಂದನೆ. ನಿಮ್ಮ ದುಃಖ ಸಮಾಪ್ತಿಯಾಗಿ ನಿಮ್ಮ ಕಣ್ಣೀರು ಕಾಣದೆ ಹೋಗುವಂತಾಗಿ ದೇವರ ವಾಕ್ಯ ಹಾಗೆ ಸ್ವಾಮಿ ಸಹಾಯ ಮಾಡಿ. ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಗಿರಿಜಮ್ಮಕ್ಕವರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರಂಭದಿಂದ ಹೌದು ತಂದೆ ಆದ ದೇವ ಪ್ರಭಾ, ಒಂದು ಆರಾಧನೆಯಲ್ಲಿ ಹಬ್ಬ ಕರ್ತನೆ ಹಾಡಿನಲ್ಲಿ ನೀನು ಮುಂದಿದ್ದೆ ರಾಜ. ಹಬ್ಬ ಆರಾಧನೆಯಲ್ಲಿ ಬಲವಾದ ಅಭಿಷೇಕವು ನಮ್ಮ ಮಧ್ಯದಲ್ಲಿ ಇಳಿದು ಬಂದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅಪ್ಪ, ಎಂದು ನಿನ್ನನ್ನು ಕೂಗುವಾಗ ದೇವ, ನಮ್ಮ ಬೆಳಗ್ಗೆ ಒಂದಾದನೆ ನಿನಗೆ ಸ್ತೋತ್ರ ರಾಜ. ಹೌದು ಕರ್ತನೆ, ಅಪ್ಪ ಆರಾಧನೆಯಲ್ಲಿ ಪ್ರತಿಯೊಬ್ಬರನ್ನು ನೀನು ಸಾಕಲ್ಪಟ್ಟಿದ್ದೀವ, ನಿನಗೆ ಸ್ತೋತ್ರ ರಾಜ. ಅಪ್ಪ 6 ತಿಂಗಳು ಅಪ್ಪ ಕರ್ತನೆ ನಿನ್ನ ಕಡಿವಡೆ ರೆಕ್ಕಾಗಿ ನಮ್ಮೆಲ್ಲರನ್ನು ಮರೆಮಾಚಿ ಅಪ್ಪ ಲೋಕದಲ್ಲಿ ನೋಡಿಸುವಾಗ ಎಷ್ಟೋ ಭಯಂಕರ ದೇವ, ಆದ್ರೆ ಅಪ್ಪ ನಮ್ಮೆಲ್ಲರೂ ನಿನ್ನ ಸುರಕ್ಷಿತವಾಗಿ ನಿನ್ನ ರೆಕ್ಕೆ ಮಾಡಿ ಅಪ್ಪ ಮರೆಮಾಚಿ ತಿರುಗಿ ನಿನ್ನ ಅಗಾಧದಲ್ಲಿ ಕೋಟಿ ಕೋಟಿ ಸ್ತೋತ್ರ ವಂದನೆಗಳನ್ನು ನಾನು ಅರ್ಪಿಸಿದ್ದೇನೆ ದೇವ. ಹೌದು ಕರ್ತನೆ ಪ್ರಭಾ, ಮತ್ತೊಂದು ದಿನವು ನಿನ್ನನ್ನು ಆರಾಧಿಸುವಂತ ಕೊಟ್ಟಂತ ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅಪ್ಪ ಕರ್ತನೆ, ಆರಾಧನೆಯಲ್ಲಿ ಅಪ್ಪ ಕರ್ತನೆ ನೀನು ಮಹಿಮೆ ಬಂದಿಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಮುಂದಿನ ಒಂದು ವಾಕ್ಯದಲ್ಲಿ ಹೌದು ಕರ್ತನೆ, ಯಾವ ವಾಕ್ಯವು ನಮಗಾಗಿ ನೀನು ಸಿದ್ಧ ಮಾಡಿದ್ದೀಯ ರಾಜ. ಯಾವ ಒಂದು ಆಹಾರದಿಂದ ನಾವೆಲ್ಲರೂ ತೃಪ್ತರಾಗುವಂತೆ ನೀನು ಸಹಾಯ ಮಾಡೋದೇವ. ಅಪ್ಪ ಕರ್ತನೆ, ಹೇಳುವಂತ ಸೇವಕರನ್ನು ಹುಟ್ಟುದೇವ. ಅಪ್ಪ ಪ್ರತಿಯೊಂದು ಮಾತುಗಳ ಮಗನ ಮೂಲಕ ನೀನು ಮಾತನಾಡುತ್ತಂತೆ ಆದ ದೇವೆ. ಅಪ್ಪ ಆ ಮಾತುಗಳನ್ನು ನಾವು ಒಂದು ಕಿವಿ ಕೇಳಿ ಒಂದು ಕಿವಿ ಬಿಡದಂತೆ ಪ್ರಭು. ಅಪ್ಪ ನಮ್ಮ ಜೀವನವನ್ನ ವಾಕ್ಯವನ್ನು ಕೈಗೊಂಡು ನಡೆಯುವಂತೆ ನಿನ್ನ ಒಂದು ಸಹಾಯ ಆಸ್ಕೊಂಡಿದ್ದೇವ. ಅಪ್ಪ ಕೆಲವು ಯೇಸು ನಾಮದಲ್ಲಿ ಅಂದ್ರೆ ಅಪ್ಪ ಕರ್ತನೆ ಸರಳವಾದ ನೀನಾಗಿದ್ದೀವಿ. ವಾಕ್ಯವನ್ನು ನಾವು ಕೈ ಹಿಡಿದು ನಡೆಸುವಂತೆ ನೀವೇ ನಮಗೆ ಸಹಾಯ ಮಾಡಿದ್ದೇವ. ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅಪ್ಪ, ನಾವು ತಾಯಿ ಗರ್ಭದಲ್ಲಿ ರಕ್ತವಾಗಿರುವಾಗಲೇ ಮಾಂಸವಾಗಿರುವಾಗಲೇ ನಿನ್ನ ಒಂದು ಕಣ್ಣುಗಳು ನಮ್ಮನ್ನು ನೋಡಿವೆ ದೇವ. ಅದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ, ಎಲ್ಲರೂ ಕೈ ಬಿಟ್ಟರು, ನೀನು ಕೈ ಬಿಡದಂತ ದೇವರು ನೀನಾಗಿದ್ದೇವ. ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಪ್ರತಿಯೊಂದು ವಾಕ್ಯದೊಂದಿಗೆ ಮಾತನಾಡೋದೇವ. ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವರು ಕುಟುಂಬಕ್ಕೋಸ್ಕರ ಅಪ್ಪ ಕರ್ತನೆ ಪ್ರಭ, ಮಕ್ಕಳಿಗೋಸ್ಕರ ಅಪ್ಪ ಕರ್ತನೆ ಮರಿ ಹಿಡಿಸಿದ್ದೇವೆ ದೇವ. ಅಪ್ಪ, ಇಲ್ಲಿ ತನಕ ನಮಗೆ ಅಭಿನೇತರಾಗಿ ಎಲ್ಲರೂ ಜೊತೆಗಾರನಾಗಿ ಪ್ರತಿಯೊಂದು ಸಮಾಜದಲ್ಲಿ ಅಪ್ಪ ನೀವು ಸಹನಕರಾಗಿ ನಡೆಸಿದ್ದೇವ. ಅಪ್ಪ ಕರ್ತನೆ, ನೀವು ಸಹನಕರಾಗಿ ನಡೆಸಿದ್ದೇವ. ಅಪ್ಪ, ಈ ಕುಟುಂಬವನ್ನು ಕರೆದಾಕೊಂಡು ನೀನಾಗಿದ್ದೇವ. ಅಪ್ಪ, ಈ ಕುಟುಂಬವು ಪ್ರಾರಂಭಕ್ಕೂ ಹೌದು ಕರ್ತನೆ ಕೊನೆ ಜೀವಿತವರೆಗೂ ನೀನಿದ್ದು ಮಹಿಮಂದೇವ. ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಪ್ರತಿಯೊಂದು ಸಂಗತಿಯಲ್ಲಿ ನೀನಿದ್ದು ಮಹಿಮಂದ ರಾಜ. ವಾಕ್ಯದಿಂದ ಮಹಿಮಂದು, ಸಾಕ್ಷಿಯಿಂದ ಮಹಿಮಂದು ದೇವ. ಹೌದು ಕರ್ತನೆ, ಪ್ರಾರಂಭವು ಅಂತ್ಯ ಮಧ್ಯ ದೇವ. ಇದು ಕೊಂಡ ಮಾನ ಮಹಿಮೆ ಒಬ್ಬನಿಗೆ ಸಲ್ಲುತ್ತಾನೆ. ತಲೆತನ ಯೇಸು ಕ್ರಿಸ್ತನ ಮುಖಾದ ನಾಮದಲ್ಲಿ ಬೇಡ್ತಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕೂತ್ಕೊಳ್ಳೋಣ. ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಎಷ್ಟು ಜನ ಸುಸ್ತಾಗಿದ್ದೀರಿ? ಸುಸ್ತಾದವರು ನಿಂತು ನಿಂತು ಸುಸ್ತಾಗಿದ್ದರು. ಹಲ್ಲೆಲೂಯಾ. ಸಂತೋಷವಾಗಿರುವವರು ದೇವರ ಸನ್ನಿಧಿಯಲ್ಲಿ ಈ ಒಂದು ಆರಾಧನೆ ಮಾಡಲಿಕ್ಕೆ ಈ ದಿನ ದೇವರು ನನಗೆ ಕೃಪೆ ಮಾಡಿದೆಂಬುದಾಗಿ ಎಷ್ಟು ಜನ ಸಂತೋಷವಾಗಿದೆ? ಹಲ್ಲೆಲೂಯಾ. ಎಲ್ಲರ ಎರಡು ಕೈಗಳನ್ನು ಹೇಳೋಣ ಹಲ್ಲೆಲೂಯಾ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಇಲ್ಲಿವರೆಗೂ ಆರಾಧನೆಯು ಮಾಡಿದ್ದೀವಿ. ಎಲ್ಲರೂ ಸೇರಿ ಬಂದು ದೇವರ ಸಮ್ಮುಖದಲ್ಲಿ ದೇವರನ್ನು ಆರಾಧಿಸಿದ್ದೀವಿ. ಅವರ ಭಾಗ್ಯ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿನ ದೇವರ ವಾಕ್ಯಕ್ಕೆ ಹೋಗೋಣ ಪ್ರೇರೆ. ದೇವರ ವಾಕ್ಯ ಈ ದಿನ ನಾವು ಹೋಗೋಣ. ಅನೇಕ ಪರ್ಯಾಯ ನಾವು ಕೊನೆಯ ದಿನಗಳ ಬಗ್ಗೆ ಆಲೋಚನೆ ಮಾಡಿದ್ವಿ ಸತ್ಯವೇದದಲ್ಲಿ. ಕೊನೆಯ ದಿನಗಳ ಬಗ್ಗೆ ಹಲ್ಲೆಲೂಯಾ. ಈ ಕೊನೆಯ ದಿನ ಬರೋದಕ್ಕಿಂತ ಮುಂಚೆ ಮೊದಲು ಒಂದು ಕಾರ್ಯ ನಡೀತದಲ್ಲ. ಕೊನೆಯ ದಿನಕ್ಕೆ ಸೂಚನೆಯಾಗಿ ಒಂದು ಕಾರ್ಯ. ನಮ್ಮೆಲ್ಲರಿಗೂ ಕೆಲವರಿಗೆ ಮಾತ್ರ ಗೊತ್ತಿರುವಂತಹ ವಿಷಯ, ಸತ್ಯವೇದದಲ್ಲಿ ಈ ಕೊನೆಯ ಕಾಲದ ಕುರಿತಾಗಿ ನಾವು ನೋಡುವುದಾದರೆ 7 ದೀಪಸ್ತಂಭಗಳು, ಹಾಗೆ 7 ಸಭೆಗಳು, ಹಾಗೆ 7 ಮಂದಿ ದೇವದೂತರು ತುತ್ತೂರಿಯನ್ನು ಊದುವರು. ಈ ದಿನ ದೇವರ ವಾಕ್ಯದಲ್ಲಿ ಒಂದು ಸಬ್ಜೆಕ್ಟ್ ಅನ್ನು ನಾವು ನೋಡಿಕೊಳ್ಳೋಣ ಬೇರೆ. 7 ಮಂದಿ ದೇವದೂತರು ತುತ್ತೂರಿಯನ್ನು ಊದುವ ಒಂದು ಸಂದೇಶವನ್ನು ನಾವು ಕೇಳೋಣ. ಇದು ಅಂತ್ಯಕಾಲಕ್ಕೆ ಸೂಚನೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಪಾಪದಲ್ಲಿರುವವರು ಇನ್ನೂ ಪಾಪ ಮಾಡಲಿ, ಮೈಲಿಗೆ ಆಗುವವರು ಇನ್ನೂ ಮೈಲಿಗೆ ಆಗಲಿ. ಏನ್ ಮಾಡ್ತಾರೋ ಮನುಷ್ಯರು ಮಾಡಲಿ, ಆದರೆ ಅಂತ್ಯಕಾಲದಲ್ಲಿ ನಡೆಯುವ ಕೆಲವು ಸೂಚನೆ ಈ ದಿನ ನಾವು ನೋಡೋಣ. ಓಕೆ, ನಾವು ದೇವರ ಪರಿಶುದ್ಧಾತ್ಮನು ಈ ದಿನ ಸಭೆಯಲ್ಲಿ ನಮ್ಮೆಲ್ಲರೊಂದಿಗೆ ಮಾತನಾಡಲಿ, ಹಾಗೆ ತನ್ನ ಬರುಣದಲ್ಲಿ ನಮ್ಮೆಲ್ಲರನ್ನು ಸಿದ್ಧ ಮಾಡಿಕೊಳ್ಳಿ. ಇದೇ ಆಸೆಯಿಂದ ಬದುಕೋಣ ಕೊನೆಯವರೆಗೆ. ಇದು ನಮ್ಮ ಗುರಿ, ಇದು ನಮ್ಮ ಆಸೆ. ಯಾವತ್ತಾದರೂ ಸತ್ಯವೇದ ಓದುವಾಗ ನೀನು ಪರಲೋಕದ ವಿಷಯದಲ್ಲಿ ಒಂದು ಸಾರಿ ಆಲೋಚನೆ ಮಾಡಿದ್ಯಾ? ನೀನು ದೇವರ ವಾಕ್ಯ ಓದುವಾಗ, ದೇವರ ವಾಕ್ಯ ಕೇಳುವಾಗ, ಪ್ರಾರ್ಥನೆ ಮಾಡುವಾಗ ಪರಲೋಕದ ವಿಷಯದಲ್ಲಿ ಯಾವತ್ತಾದರೂ ದೇವರು ನಿನಗೇನಾದರೂ ಸೂಚನೆಗಳನ್ನು ತೋರಿಸಿದಾನ? ಇಲ್ಲ ಆ ಒಂದು ಪರಲೋಕ ಹೆಂಗಿರ್ತದೆ ಎಂಬುದಾಗಿ ಯಾವತ್ತಾದರೂ ದೇವರನ್ನು ಕೇಳಿದೆಯಾ ಪ್ರೇರೆ? ಅದು ಆ ವಚನ ನಮ್ಮ ಬಾಯಿಂದ ಬರುವಾಗಲೇ ಮನಸ್ಸಿಗೆ ಒಂದು ಸಂತೃಪ್ತಿ ಆಗ್ತದೆ. ಪರಲೋಕ ಎಂಬುದು, ಹಲ್ಲೆಲೂಯಾ, ಪರಲೋಕ ಎಂಬುದಾಗಿ ಮನಸ್ಸಿನಲ್ಲಿ ಒಂದು ಸಂತೋಷ, ಉಲ್ಲಾಸ. ಅದು ನೆನೆಸುವಾಗಲೆಲ್ಲ ಕೂಡ ನಾವು ಎಲ್ಲೋ ಇದ್ದೀವಿ ಅನ್ನುವ ರೀತಿಯಲ್ಲಿ ಫೀಲಿಂಗ್ ಬರ್ತದೆ. ಪರಲೋಕ ಇನ್ನೂ ನಾವು ನೋಡಿಲ್ಲ, ಆ ಒಂದು ಅದು ನೆನೆಸ್ಕೊಳ್ಳುವಾಗ ಅಷ್ಟು ಇದೆ ಎಂಬುದಾಗಿ ನಾವು ನೋಡುವುದಾದ್ರೆ, ಇನ್ನು ಆ ರಾಜ್ಯದಲ್ಲಿ ಪ್ರವೇಶಿಸಿದ್ರೆ ಎಷ್ಟು ಸಂತೋಷವಾಗಿ ನಾವು ಇರಬಹುದು. ಆದ್ಮೇಲೆ ಮಾನವರಿಗಾಗಿ ನಿರ್ಮಿತವಾದಂಥ 2 ಲೋಕ, ಒಂದು ಪರಲೋಕ, ಒಂದು ನರಕ. ಒಂದು ಪರಲೋಕ, ಒಂದು ನರಕ. ದೇವರ ಆಜ್ಞೆ ಕೈಗೊಂಡು ಕೊನೆಯವರೆಗೂ ರಕ್ಷಣೆ ಹೊಂದಿ ದೇವರ ಸಮ್ಮುಖದಲ್ಲಿ ನಿಂತವರು ಪರಲೋಕಕ್ಕೆ ರಕ್ಷಣೆ ಹೊಂದಿ ಕೂಡ ಹೊಂದದೆ ಸೈತಾನನ ಕೈಯಲ್ಲಿದ್ದು ಲೋಕದ ಆಕರ್ಷಣೆಗಳಲ್ಲಿ, ಲೋಕದ ಆಸೆ ಪಾಸೆಗಳಲ್ಲಿ, ಲೋಕದ ಊರಿನಲ್ಲಿದ್ದವರು ಅದು ನರಕಕ್ಕೆ ಒಯ್ಯಲ್ಪಡ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಓಕೆ, ಈ ಮೊದಲನೇ ತುತ್ತೂರಿ. ಈಗ ಲೋಕದಲ್ಲಿ ನಡೆಯುವಂಥ ಕೆಲವು ವಿಷಯಗಳನ್ನು ನಾವು ಗಮನಿಸಿಕೊಳ್ಳೋಣ. ನಮಗೆ ತಿಳಿದ ಹಾಗೆ ದೇವರು ಏನು ಮಾತಾಡ್ತಾರೋ ಅದನ್ನು ನಾವು ಇದನ್ನ ಧ್ಯಾನ ಮಾಡಿಕೊಳ್ಳೋಣ. ಬೇರೆ ಪ್ರಕಟಣೆ ಪುಸ್ತಕ 8ನೇ ಅಧ್ಯಾಯ 6ನೇ ವಚನ ಯಾರಾದರೂ ಓದಿ. ಸ್ವಲ್ಪ ನಿಮಗೆ ನಿಧಾನವಾಗಿ ದಿನ ದೇವರ ವಾಕ್ಯ ಧ್ಯಾನ ಮಾಡಿಕೊಳ್ಳೋಣ. ಹಾಗೆ ಸ್ವಲ್ಪ ಲೇಟ್ ಆದರೂ ಕೂಡ ನೀವೆಲ್ಲರೂ ತಾಳಿಕೊಳ್ಳಬೇಕು.
ಈ ದಿನ 7 ತುತ್ತೂರಿಗಳು ಅಂದ್ರೆ 7 ಮಂದಿ ದೇವದೂತರು. ಫಸ್ಟ್ನೇ ದೇವದೂತ ಭೂಮಿಯ ಮೇಲೆ ತುತ್ತೂರಿ ಊದುವಾಗ ಅಂದ್ರೆ ಆ ತುತ್ತೂರಿಯ ಶಬ್ದಕ್ಕೆ ಏನಾಗ್ತದೆ ಎಂಬುದಾಗಿ ಈ ದಿನ 1ರಿಂದ 7 ತುತ್ತೂರಿಗಳನ್ನು ನಾವು ನೋಡಲಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಿದೆಯಾ? ಸಂತೋಷ ಸುಮ್ಮನೆ ಹೇಳ್ತಾರೆ ಸಂತೋಷ ಇದೆಯಾ? ನೀವು ಆರಾಧನೆ ಮಾಡುವಾಗ ಗೊತ್ತಾಯ್ತು ಎಷ್ಟು ಸಂತೋಷವಾಗಿದ್ದೀರ ಅಂತ. ಹಲ್ಲೆಲೂಯಾ. ಆರಾಧನೆ ಅಂದ್ರೆ ಅದು ಒಂದು ಸಂತೋಷ ಪ್ರೇರಣೆ. ಅವ್ರು ಯಾರು ಆಡ್ತಾರೆ, ನಮ್ಮ ಪಕ್ಕದಲ್ಲಿ ಆಡ್ತಾರೆ, ನಮ್ಮ ಎದುರಿಗೆ ಆಡ್ತಾರೆ, ನಮ್ಮ ಹಿಂದೆ ಆಡ್ತಾರೆ, ನಾವು ಹಂಗೆ ಆಡ್ಬೇಕಂತಲ್ಲ, ಅದಲ್ಲ. ಆರಾಧನೆಯಲ್ಲಿರುವಂಥ ಪ್ರತ್ಯೇಕತೆ ಏನು ಗೊತ್ತಾ? ಸ್ವಯಂ ದೇವರೊಂದಿಗೆ ಸಂತೋಷ ಪಡುವುದು. ದೇವರೊಂದಿಗೆ ದೇವರಿಲ್ದಾಗ ದುಃಖನೇ. ಆರಾಧನೆ ಮಾಡ್ಲಿಕ್ಕಾಗಲ್ಲ, ಆರಾಧನೆ ಮಾಡ್ಲಿಕ್ಕಾಗಲ್ಲ. ಕೈಗಳನ್ನು ಬಂಧಿಸ್ತಾನೆ ಸೈತಾನ, ನಾಲಿಗೆಯನ್ನು ಬಂಧಿಸ್ತಾನೆ ಸೈತಾನ. ಏನೋ ಒಂದು ವಿಚಾರಕರವಾದಂಥ ಭಯಂಕರ ವಿಚಾರ ನಿನ್ನ ತಲೆಯಲ್ಲಿ ಇಡ್ತಾನೆ. ಆರಾಧನೆ ಮಾಡ್ಲಿಕ್ಕೆ ಆಗಲ್ಲ. ಆರಾಧನೆಯಲ್ಲಿ ನೀನು ಆರಾಧನೆಯಲ್ಲಿ ಪರಿಪೂರ್ಣತೆ ಇಲ್ಲದೆ ಹೋದ್ರೆ ಸಭೆಯಲ್ಲಿ ನಿನಗೆ ಬಿಡುಗಡೆ ಇಲ್ಲ. ಮೊದಲನೇ ಮಾತು, ಬಿಡುಗಡೆ ಇಲ್ಲ. ಎಲ್ಲಿ ಬಿಡುಗಡೆ ಅಂದ್ರೆ ಮೊದಲನೇ ಆರಾಧನೆಯಲ್ಲೇನೆ ನಿನಗೆ ಬಿಡುಗಡೆ. ವಾಕ್ಯ ಕೇಳಿಕ್ಕಾಗಲಿ, ದೇವರ ವಾಕ್ಯ ಪಾಲಿಸ್ಲಿಕ್ಕಾಗಲಿ ನಾವು ಫಸ್ಟು ಆರಾಧನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅದು ಬಲವಾದ ರೀತಿಯಲ್ಲಿ ಪ್ರಭಾ ಎಂಬುದಾಗಿ. ನಾನು ಚೆನ್ನಾಗಿ ಆಡ್ತಾ ಇದ್ದೇನೆ ಅಂತಲ್ಲ, ಆಡಕ್ಕೆ ಬರಲ್ಲ ಅಂತ ಕೂಡಲ್ಲ. ನಮ್ಮ ಆರಾಧನೆ ದೇವರಿಗೆ ಗೊತ್ತು. ಹಲ್ಲೆಲೂಯಾ. 8ನೇ ಅಧ್ಯಾಯ 6ನೇ ವಚನ. 7 ತುತ್ತೂರಿಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರು 7 ತುತ್ತೂರಿಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರು ತುತ್ತೂರಿಗಳನ್ನು ಊದುವುದಕ್ಕೆ ಸಿದ್ಧ ಮಾಡಿಕೊಂಡರು. ಏನ್ ಮಾಡಿದ್ರು ಅಂತ ಅವರು? ಅಂದ್ರೆ ಯಾಕೆ ಊದ್ತಾ ಇದ್ದಾರೆ ಈ ತುತ್ತೂರಿ? ಏನಕ್ಕಾಗಿ ಊದ್ತಾ ಇದ್ದಾರೆ ಹೇಳ್ರಿ? ದೇವರ ವಾಕ್ಯದಲ್ಲಿ ದೇವರು ಸಿದ್ಧಪಡಿಸಿದಂತ ದೇವದೂತರು ಅಂದ್ರೆ ಕೊನೆಯ ಅಂಶದಲ್ಲಿ ನಾವು ಇದೀವಂತ ಅರ್ಥ. ಈ ತುತ್ತೂರಿ ಶಬ್ದ ಯಾವಾಗ ಆಗ್ತದೋ, ಈ ತುತ್ತೂರಿ ಧ್ವನಿ ಯಾವಾಗ ನಮ್ಮ ಕಿವಿಗೆ ಕೇಳಿಸಲ್ಪಡ್ತದೋ, ಹಾಗೆ 4 ಪಿಲ್ಲರ್ ಇರುವಂತ ಗೋಡೆ, ಒಂದು ಪಿಲ್ಲರ್ ತೆಗೆದ್ರೆ ಎಷ್ಟು ಪಿಲ್ಲರ್ ಇರ್ತವೆ ಹೇಳ್ರಿ? 3 ಪಿಲ್ಲರ್ ಗೋಡೆ ಯಾವತ್ತಾದ್ರೂ ಕಟ್ಟಿ ನಾವು ಅದ್ರ ಮೇಲೆ ನಿರೀಕ್ಷೆ ಇಡಲಿಕ್ಕೆ ಸಾಧ್ಯನಾ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ? ಹಲ್ಲೆಲೂಯಾ. ಈ 7 ಮಂದಿ ತುತ್ತೂರಿ ಅಂದ್ರೆ 7 ಮಂದಿ ದೇವದೂತರು 7 ತುತ್ತೂರಿಗಳು ಹಿಡಿದುಕೊಂಡು ಇಲ್ಲಿ ಆ ಒಂದು ಪರಲೋಕದಲ್ಲಿ ಅವರು ಊದುವಂತ ಸನ್ನಿವೇಶ ಬರ್ತದಂತ. ಪರಲೋಕದಲ್ಲಿ ಊದುವಂತ ಸನ್ನಿವೇಶ. ಆ ಮೊದಲನೇ ತುತ್ತೂರಿ ಊದಿದಾಗ, ಮೊದಲನೇ ತುತ್ತೂರಿ ಧ್ವನಿ ಕೇಳಿದಾಗ ಲೋಕದಲ್ಲಿ ಅನೇಕ ಬದಲಾವಣೆಗಳಾಗ್ತವಂತ. ಏನಾಗ್ತವೆ? ಅನೇಕ ಬದಲಾವಣೆಗಳು. ಬದಲಾವಣೆ ಅಂದ್ರೆ ಏನು? ಬದಲಾವಣೆಗಳಂದ್ರೆ ಏನು? ಬದಲಾವಣೆಗಳು, ಭಯಂಕರವಾದ ಬದಲಾವಣೆಗಳು. ನಾನು ನೀನು ಎಂದೂ ಆಲೋಚನೆ ಮಾಡಿಲ್ಲ ಅಂತ ಬದಲಾವಣೆಗಳು. ಮೊದಲನೇ ತುತ್ತೂರಿ, ಆ ದೂತರು ಬಂದು ಆ ತುತ್ತೂರಿಯನ್ನು ಊದಿದಾಗ ಬದಲಾವಣೆಗಳು. ಒಂದು ವೇಳೆ ಈ ದಿನ ಒಂದು ತುತ್ತೂರಿ ಆಗೋಗಿದೆ ನಮ್ಮ ಜೀವಿತದಲ್ಲಿ, ಒಂದು ತುತ್ತೂರಿ ಊದಿದ್ದಾರೆ ಅನ್ನೋ ದೇವದೂತರು ಗೊತ್ತಿಲ್ಲ, ಮೊದಲನೇ ದೇವದೂತರು. ಓಕೆ, ಸ್ವಲ್ಪ ನಾವು ನಿಧಾನವಾಗಿ ಈ ದಿನ ದೇವರ ವಾಕ್ಯವನ್ನು ಗಮನಿಸೋಣ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ. ಯಾರು ಎತ್ತೋಡಿರ್ಬಾರ್ದು ದಯಮಾಡಿ. ಮೊದಲನೇ ದೇವದೂತರು ತುತ್ತೂರಿಯನ್ನು ಊದಿದಾಗ ರಕ್ತದಲ್ಲಿ ಕಲಿಸಿದ್ದ ಅನೇಕ ಕಲ್ಲಿನ ಮಳೆಯು ಬೆಂಕಿಯು ಭೂಮಿಗೆ ಸುರಿಸಲ್ಪಟ್ಟವು. ಏನಾದಂತ ಆನೆಕಲ್ಲು ಮಳೆಯು ಬೆಂಕಿಯು ಈ ಭೂಮಿಗೆ ಸುರಿಸಲ್ಪಟ್ಟಿತು. ಹಾಗೆ ಈ ಭೂಮಿಯ ಭಾಗದಲ್ಲಿ ಒಂದು ಭಾಗ, 4ರಲ್ಲಿ ಒಂದು ಭಾಗ ಏನಾಯ್ತು ಅಂತ ಹೇಳ್ರಿ? ಒಂದು ಭಾಗ ಸಿಕ್ತು. ಏನಾಯ್ತು ಅಂತ? 4ರಲ್ಲಿ ಒಂದು ಭಾಗ ಸಿಕ್ತು ಹೋಯ್ತು. ಏನಾಯ್ತು ಅಂತ? ಒಂದು ಭಾಗ ಸಿಕ್ತು ಹೋಯ್ತು. ಲೋಕದಲ್ಲಿ ಆಗುವ ಬದಲಾವಣೆಗಳು, ಲೋಕದಲ್ಲಿ ಆಗುವ ಬದಲಾವಣೆಗಳು. ಯಾರಾದ್ರೂ ಈ ಮಧ್ಯದಲ್ಲಿ ಕೇಳಿದ್ರ? ಏನಾದ್ರೂ ಭಯಂಕರವಾದ ಸನ್ನಿವೇಶಗಳು ಕೇಳಿದ್ರ? ಮೊನ್ನೆ ಎಲ್ಲೋ ಕಾಂಜದಲ್ಲೇ ಎಲ್ಲೋ ಭಯಂಕರವಾದ ಭೂಕಂಪವಾಯಿತು, ಹೌದಾ? ಲಕ್ಷಾದಿ ಮಂದಿ ಸತ್ತೋದು, ಲಕ್ಷ ಮಂದಿ. ಹಾಗೆ
ಮನುಷ್ಯರಲ್ಲಿ ಬದಲಾವಣೆ, ಆತ್ಮೀಯ ಜೀವಿತ ಗಮನಿಸಿದ್ರೆ ಆತ್ಮೀಯರಾದ ನಮ್ಮ ಜೀವಿತದಲ್ಲಿ ಕೆಲವು ಬದಲಾವಣೆಗಳಾಗ್ತಾ ಇದ್ದಾವೆ. ಲೋಕ ನಮ್ಮನ್ನು ಆಕರ್ಷಿಸ್ತಾ ಇದೆ. ಲೋಕ ಏನ್ ಮಾಡ್ತಾ ಇದೆ ಅಂದ್ರೆ ಕೊನೆ ಕಾಲ ಗಮನಿಸ್ರಿ, ಲೋಕ ಪಾಪದ ಕಡೆಗೆ ನಮ್ಮನ್ನು ಸೆಳಿತಾ ಇದೆ. ಪಾಪದ ಕಡೆಗೆ ಏನ್ ಮಾಡ್ತಾ ಇದೆ? ನಮ್ಮನ್ನ ಬಲವಾದ ವಿಶ್ವಾಸಿಗಳನ್ನು ಕೂಡ ಬೆಳೆಸಿ ಆಗ್ತಾ ಇದ್ದಾನೆ ಸೈತಾನ. ಪಾಪದ ಕಡೆಗೆ ಏನ್ ಮಾಡ್ಬೇಕು? ಏನ್ ಮಾಡಿದ್ರೆ ನಾವು ಮುಂದರಿತೀವಿ, ಏನ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ, ಏನ್ ಮಾಡಿದ್ರು ಅವ್ರಿಗಿಂತ ಚೆನ್ನಾಗಿರ್ಬೇಕು, ಏನಾದ್ರೂ ಮಾಡಿ ನಾವು ಮುಂದೆ ಹೋಗ್ಬೇಕು, ಇಲ್ಲ ಏನೋ ಒಂದು ಮಾಡ್ಬೇಕು. ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ಅದಲ್ಲದೆ ಆಕರ್ಷಣೆಯಲ್ಲಿ ಲೋಕ ಪಾಪದಲ್ಲಿ ಬೆಳೆಸಿ ಅನೇಕರನ್ನು ಸೋಲುವ ಸ್ಥಿತಿಯಲ್ಲಿ ಸೈತಾನ ನಿಡ್ತಾ ಇದ್ದಾನೆ. ಹಾಗೆ ಮೊದಲನೇ ತುತ್ತೂರಿ ಊದಿದಾಗ ಅದರಲ್ಲಿ ಒಂದು ಭಾಗ ಏನಾಯ್ತಂತ ಪ್ರೇರೆ? ಸುಟ್ಟು ಹೋಯ್ತು. ಹಲ್ಲೆಲೂಯಾ. ಏನಾಯ್ತು ಅಂತ ಹೇಳಿದ್ರೆ ಸುಟ್ಟು ಹೋಯ್ತು. ಯಾವಾಗ ಒಬ್ಬ ದೇವದೂತನು ಲೋಕದ ಮೇಲೆ ಬಂದು ಆ ತುತ್ತೂರಿಯನ್ನು ಊದಿದಾಗ 4ರಲ್ಲಿ ಒಂದು ಭಾಗ ಸುಟ್ಟೋಯ್ತು. ಈಗ 4 ಪಿಲ್ಲರ್ಗಳಲ್ಲಿ ಒಂದು ಪಿಲ್ಲರ್ ಹೋದ್ರೆ ಹೆಂಗಿರ್ತದೆ ನಿಮ್ಮ ಮನೆ? ಇನ್ನೊಂದ್ಸಲ ಹೋದ್ರೆ ಆ ವಾಕ್ಯ ನಿಮ್ಮೆಲ್ಲರಿಗೆ ಅರ್ಥ ಆಗುವ ಹಾಗೆ ಇನ್ನೊಂದ್ಸಲ ಹೋದ್ರೆ. ಮೊದಲನೇ ದೇವದೂತನು ಆ. ತುತ್ತೂರಿಯನ್ನು ಊದಿದಾಗ ಆ. ರಕ್ತದಲ್ಲಿ ಕಲಸಿದ್ದ ಆ. ಆನೆಕಲ್ಲಿನ ಮಳೆಯು ಬೆಂಕಿಯು ಭೂಮಿಗೆ ಸುರಿಸಲ್ಪಟ್ಟವು. ಆನೆಕಲ್ಲಿನ ಮಳೆಯು ಯಾರಲ್ಲಿ ಕಲಿಸಲ್ಪಟ್ಟಂತ ಕಾರ್ಯ ಅಂತದ್ದು? ರಕ್ತದಲ್ಲಿ ಕಲಿಸಿದಂತ ಆನೆಕಲ್ಲಿನ ಮಳೆಯು ಸುರಿಸಲ್ಪಟ್ಟು ಬೆಂಕಿ ಕೂಡ ಈ ಭೂಮಿಗೆ ಬಿತ್ತು. ಈ ಭೂಮಿಗೆ ಅದರಲ್ಲಿ ಬಿದ್ದಾಗ ಆಗೇನಾಯ್ತು ಅಂದ್ರೆ ನೆಕ್ಸ್ಟ್ ಭೂಮಿಯೊಳಗೆ 3ರಲ್ಲಿ 1 ಭಾಗ ಸುಟ್ಟು ಹೋಯಿತು. ಏನಾಯ್ತು ಅಂದ್ರೆ ಒಂದು ಭಾಗ ಸುಟ್ಟೋಯ್ತು. ಹಲ್ಲೆಲೂಯಾ. ದೇವರ ಕಾರ್ಯ ಅಂದ್ರೆ ದೇವರು ಬರುವುದಕ್ಕೆ ಇದು ಮೊದಲನೇ ಸೂಚನೆ. ದೇವರು ಯಾವಾಗ ಬರ್ತಾರೆ ಎಂಬುದಾಗಿ ನಾವು ನೋಡುವುದಾದ್ರೆ 7 ತುತ್ತೂರಿಗಳಾಗಬೇಕಂತ. 7 ತುತ್ತೂರಿಗಳು. ಫಸ್ಟ್ ಒಂದು ತುತ್ತೂರಿ ಆದ ಕೂಡಲೇ ಅದು ಸಿಗ್ನಲ್, ನಮಗೆ ಸೈಲೆನ್ಸ್. ಮೊನ್ನೆ ದುಬೈಯಲ್ಲಿ ಯುದ್ಧ ನಡೀತು, ಸಾಕ್ಷ್ಯದಲ್ಲಿ ಆ ಯುದ್ಧ ನಡೀತು. ಯಾರ್ಯಾರಿಗೆ ಹೇಳಿದ್ರು? ಇಸ್ರಾಯೇಲ್ಗೆ, ಇರಾನ್ಗೆ ನಡೀತು. ಆಗ ಎಲ್ಲಾದ್ರೂ ಬಾಂಬ್ ಬೀಳ್ಬೇಕಂತ ಸೂಚನೆ ಇದ್ರೆ ಫಸ್ಟ್ ಸೈರನ್ ಆಗ್ತದಂತೆ, ಗುಯ್ ಅಂತೇಳಿ. ಬಾಂಬ್ ಬೀಳುವ ಮುಂಚೆ ಅಲ್ಲಿರುವ ಯಾರಾದ್ರೂ ಜನರು ಅಲ್ಲಿಂದ ಪರಾರಿ ಆಗ್ಬೇಕು. ಅನೇಕ ಬಿಲ್ಡಿಂಗ್ಗಳು ಅನೇಕ ವಿಧದಲ್ಲಿ ಅನೇಕರು ನಷ್ಟವಾದರು. ಆದ್ರೆ ಅದು ಸಂಪತ್ಭರಿತ ದೇಶ, ಅದಕ್ಕೇನು ಕಾಣಲಿಲ್ಲ. ಹಾಗೆ ಅದರಿಂದ ಅನೇಕ ಯುದ್ಧಗಳು ನಡೆದಿದ್ದಾವೆ. ಬರೇ ಬೆಂಕಿಗೆ ಆಹುತಿಯಾಗಿದ್ದಾವೆ ಕೆಲವು ದೇಶಗಳು. ಗೊತ್ತಿದೆಯಾ? ಆಮೋಸ್, ಹಲ್ಲೆಲೂಯಾ, ಆಮೋಸ್, ಪ್ಯಾಲೆಸ್ಟೀನ್, ಇದೆಲ್ಲ ಯುದ್ಧ ನಡೀತು. ಇದೆಲ್ಲ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ. ನಮಗಿದು ಗೊತ್ತಿದೆ. ನಾವೆಲ್ಲ ಇದನ್ನು ಕೇಳಿದೀವಿ, ನ್ಯೂಸ್ಗಳಲ್ಲಿ ನೋಡಿದೀವಿ. ಕಿವಿಯಾದ ಕೇಳಿದೀವಿ. ಈಗ ಏನ್ ಹೇಳೋಣ ಹೇಳಿದ್ರೆ ಇನ್ನು ಸಮಯ ಇದೆಯಾ? ನಮಗೆ ಸಮಯ ಇದೆಯಾ? ಹಲ್ಲೆಲೂಯಾ. ನೀವೆಲ್ಲರೂ ಹೇಳ್ಬೇಕು, ಸಮಯ ಇದೆಯಾ? ದೇವರು, ಪರಿಶುದ್ಧಾತ್ಮ ದೇವರು ಈ ವಾಕ್ಯದಿಂದ ನಿನ್ನನ್ನು ಪ್ರೇರೇಪಣೆ ಮಾಡಲಿ. ನಾನು ಹೆಂgu ಜೀವಿಸಬೇಕೆಂಬುದಾಗಿ ನನ್ನ ಜೀವನ ಶೈಲಿಯನ್ನು ದೇವರು ಬದಲಾವಣೆ ಮಾಡಲಿ. ಮರಿಬೇಡ, ಕೊನೆ ಕಾಲದಲ್ಲಿ ನಾವಿದ್ದೀವಿ. ಅನೇಕ ಸೇವಕರು ಬಾಯಿಂದ ಕೇಳ್ತಾ ಇದೀವಿ, ನಾವು ಅಂತ್ಯಕಾಲದಲ್ಲಿದ್ದೀವಿ. ನಾವು ಅಂದ್ಕೊಳ್ಬೋದು, ಯಾವಾಗ ಆಗ್ತದ ಅಂತ್ಯಕಾಲ? ಹೇಳ್ತಾ ಇದ್ದಾರೆ, ಅವ್ರು ಕೇಳ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇದ್ದೀವಿ. ಬಟ್ ವಾಕ್ಯ ಹೇಳ್ತದೆ, ವಾಕ್ಯದ ಸೂಚನೆ ಮೇರೆಗೆ ಅನೇಕ ಕಾರ್ಯಗಳು ನಡೀತಾನೇ ಇದ್ದಾವೆ. ನಮ್ಗೆ ಗೊತ್ತಿಲ್ಲ. ನಾವಿನ್ನೂ ಎಲ್ಲಿ ಬದುಕ್ತಾ ಇದ್ದೀವಿ? ನಾವಿನ್ನೂ ಎಲ್ಲಿದ್ದೀವಿ? ಲೋಕದಲ್ಲೇ ಇದ್ದೀವಿ. ಇನ್ನು ಕೆಲವರಿಗೆ ರಕ್ಷಣೆ ಇಲ್ಲ, ಇನ್ನು ಕೆಲವರಿಗೆ ಮಾರ್ಮನಸ್ಸಿಲ್ಲ, ಇನ್ನು ಕೆಲವರಿಗೆ ಕರ್ತನು ಇದ್ರೂ ಅವ್ರ ಮುಂದೆ ಕರ್ತನ ಭಯ ಇಲ್ಲ. ಸೋದೋಮ್ ಗೋಮಾರ್ ಪಟ್ಟಣ ಏನ್ ಮಾಡ್ತಾ ಗೊತ್ತಾ ದೇವರು? ಹಲ್ಲೆಲೂಯಾ. ಸೋದೋಮ್ ಗೋಮಾರ್ ಪಟ್ಟಣ ಏನಾಯ್ತು ಹೇಳಿದ್ರೆ ದೇವ್ರ ದೃಷ್ಟಿಯಲ್ಲಿ ದೇವ್ರ ಕನಿಕರಿಸ್ನ? ಅವ್ರು ಮನುಷ್ಯರಲ್ವಾ? ಅವರಲ್ಲಿ ಮಾನವತ್ವ ಇಲ್ವಾ? ಅಲ್ಲಿ ನೀತಿವಂತರ ಕುಟುಂಬ, ಲೋಟನ ಕುಟುಂಬ ಇಲ್ವಾ? ಆ ಗ್ರಾಮದಲ್ಲಿ ಪ್ರಾರ್ಥನೆ ಮಾಡೋರಿಲ್ವಾ? ಆ ಗ್ರಾಮದಲ್ಲಿ ಸತ್ಯ ದೇವ್ರನ್ನ ಅರ್ಥವ್ರಿಲ್ವಾ? ನನ್ನ ಪ್ರಿಯ ಆತ್ಮೀಯ ಸಹೋದರಿ ಇದ್ದಾರೆ ನಮ್ಮ ಹಾಗೆ. ಆದ್ರೆ ದೇವರ ತೀರ್ಮಾನ ಏನಾಯ್ತು ಗೊತ್ತಾ? ಅದು ಇರಲೇಬಾರದು ದೇವರ ದೃಷ್ಟಿಯಲ್ಲಿ. ಅಲ್ಲಿ ಇರುವ ಅನೇಕ ಜನರನ್ನು ದೇವರು ಬೆಂಕಿಯಿಂದ ಸುಡಲ್ಪಟ್ಟ. ನೋಹನ ಕಾಲದಲ್ಲಿ ಅನೇಕರು ನೀರಿಗೆ ಆಹುತರಾದರು. ನೀರಿಗೆ ಪಡ್ಕೊಂಡ್ರು, ಮಳೆ ಸುರಿಸಿತು, ಯಾರು ಬದುಕಲಿಲ್ಲ.
ಯಾರು ಕೂಡ ಇರಲಿಲ್ಲ ಈ ಭೂಮಿಯ ಮೇಲೆ. ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ದೇವರ ಮಾತನ್ನು ಕೇಳಿದ್ರು ನಮ್ಮೆಲ್ಲರ ಜೀವಿತದಲ್ಲಿ ದೇವರೊಂದು ಬದಲಾವಣೆಯನ್ನು ತರಲಿಕ್ಕಿದ್ದಾನೆ. ಆ ಬದಲಾವಣೆ ಮಾರ್ಗದಲ್ಲಿ ನಾವು ನಡಿಬೇಕು. ಫಸ್ಟು ನಮಗೆ ಸಂಭವಿಸುವ ಉಪದ್ರವಗಳಲ್ಲಿ ನೆಕ್ಸ್ಟ್ ದೇವ್ರ ಚಿತ್ತ ಆದ್ರೆ ಆ ಉಪದ್ರವಗಳ ಬಗ್ಗೆ ಕೂಡ ನಾವು ಧ್ಯಾನ ಮಾಡಿಕೊಳ್ಳೋಣ ದೇವರ ಸತ್ಯವೇದದಲ್ಲಿ. ಈಗ ಮೊದಲನೇ ತುತ್ತೂರಿ ಊದಿದಾಗ ಒಂದು ಬದಲಾವಣೆ ಏನಂತ, 3ರಲ್ಲಿ 1 ಭಾಗ ಸುಟ್ಟೋಯ್ತು. ಏನಾಯ್ತು ಪ್ರೇರೆ? 3ರಲ್ಲಿ 1 ಭಾಗ ನಮ್ಗೆ ಕಾಣ್ತಾ ಇದೆಯಾ? ನಮ್ಗೆ ಕಾಣ್ತಾ ಇದೆಯಾ? ಅದು ಅನುಭವಿಸೋರಿಗೆ ಗೊತ್ತು ಆ ಬಾಧೆ. ಆ ದೇಶದಲ್ಲಿ ಏನಾಗಿದೆ ಅವ್ರಿಗೆ ಗೊತ್ತು, ಏನು ಸುಟ್ಟೋಗಿದೆ ಅವ್ರಿಗೆ ಗೊತ್ತು. ನನ್ನ ಆತ್ಮೀಯ ಪ್ರಿಯ ಸಹೋದರ 3ರಲ್ಲಿ 1 ಭಾಗ. ನೆಕ್ಸ್ಟ್ ವಾಕ್ಯ ಹಂಗೆ ಸ್ವಲ್ಪ ಮುಂದೆ. ಮರಗಳೊಳಗೆ 3ರಲ್ಲಿ 1 ಭಾಗ ಸುಟ್ಟು ಹೋಯಿತು. ಹಸಿರು ಹುಲ್ಲೆಲ್ಲ ಸುಟ್ಟು ಹೋಯಿತು. ಎರಡನೆಯ ದೇವದೂತನು ತುತ್ತೂರಿ ಊದಿದಾಗ ನೋಡಿ, 1ನೇ ಭಾಗದಲ್ಲಿ ಮೊದಲು ಏನ್ ನಡೀತಂತ ಹೇಳ್ರಿ, ಏನು ಹಚ್ಚಿಗಿದೆಯೋ ಮರಗಳ ಕೆಲವು ಜನರು, ಕೆಲವು ಊರುಗಳೆಲ್ಲ ಕೂಡ ಏನಾಯ್ತಂತ, ಒಂದು ವೇಳೆ ಆ ದೇವದೂತರ ತುತ್ತೂರಿ ಊದಿದ್ರೆ ದೇವರಿಗೆ ಸ್ತೋತ್ರ, ಇದು ಆಗೇ ಆಗ್ತದೆ, ಆಗ್ಲಿಕ್ಕೆ ಬೇಕು ಖಂಡಿತವಾಗಲಿ. ಒಂದು ವೇಳೆ ಈ ಸೂಚನೆಗಳಲ್ಲಿ ನಮಗೆ ಬೇಕಾದಂತ ದೇವರ ವಾಕ್ಯ ಏನಾದರೂ ಇರುವುದಾದ್ರೆ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಳೋಣ. ನೆಕ್ಸ್ಟ್ 2ನೇ ತುತ್ತೂರಿ. 2ನೇ ದೇವದೂತನು ತುತ್ತೂರಿ ಊದಿದಾಗ ಬೆಂಕಿ ಹತ್ತಿ ಉರಿಯುವ ದೊಡ್ಡ ಬೆಟ್ಟವು ಎಂಬಂತಿರುವ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು. ಆಗ ಸಮುದ್ರದೊಳಗೆ 3ರಲ್ಲಿ 1 ಭಾಗ ರಕ್ತವಾಯಿತು. ಏನಾಯ್ತು ಅಂತ ಹೇಳ್ರಿ? ಇದು ಎಲ್ಲಿ ಓದಿದ್ರಿ ನೀವು? ಈ ವಾಕ್ಯ ಎಲ್ಲಿ ಓದಿದ್ರಿ? ಅಮ್ಮನ್ ಪ್ರಿಯ ಆತ್ಮೀಯರೇ, ಎಲ್ಲರೂ ಸ್ವಲ್ಪ ದೇವರ ಕಡೆಗೆ ನಮ್ಮ ಗಮನವನ್ನು ತಿರುಗಿಸೋಣ. ಎಲ್ಲಿ ನಾವು ಓದಿದ್ದೀವಿ ಈ ವಾಕ್ಯ? ವಿಮೋಚನೆ ಕಾಂಡದಲ್ಲಿ ಮೋಶೆ ಇಸ್ರಾಯೇಲನ್ನು ಇಟ್ಟುಕೊಂಡಾಗ ವಾಣಿಸತ್ವದಲ್ಲಿದ್ದಾಗ ದೇವರು ಸ್ವಯಂ ಮಾತಾಡ್ತಾನೆ. ಗೋ ನಮ್ಮ ಜನರನ್ನು ಬಿಟ್ಬಿಡು. ಅವನು ಬಿಡಲ್ಲ. ಬಿಡದೆ ಹೋದ್ರೆ ಈ ನೀರೆಲ್ಲ ಏನಾಗ್ತ ಅಂತ ಹೇಳ್ತಾನ, ರಕ್ತ ಏನಾಗ್ತೇಳ್ರಿ? ಅಲ್ಲಿರುವ ಪ್ರಾಣಿ ಪಕ್ಷಿಗಳು ನೀರು ಯಾವುದಕ್ಕೂ ಕೆಲ್ಸಕ್ಕೆ ಬರದೆ ಮೇನು ಸಮೇತವಾಗಿ ಸುಟ್ಟೋಯ್ತು. ನೆಕ್ಸ್ಟ್ ಅದೇ ಪರ್ಯಾಯದಲ್ಲಿ ಮಿಡಿತಗಳು ಕೂಡ ಆ ದೇಶಕ್ಕೆಲ್ಲ ಬಂದು ಬೆಳೆ ಹಾಕಿದ್ರು ಬೆಳೆ ಬೆಳೀತಾ ಇಲ್ಲ, ಏನು ಮಾಡಿದ್ರು ಬೆಳೆ ಬೆಳೀತಾ ಇಲ್ಲ. ಪ್ರಿಯ ಆತ್ಮೀಯ ನನ್ನ ಸಹೋದರ, ದೇವರ ಮಾತನ್ನು ಕೇಳುವ ದೇವರ ಮಕ್ಕಳು ಇಸ್ರಾಯೇಲರು 400 ವರ್ಷ ಬಾನಿಸತ್ವದಲ್ಲಿದ್ರು. ದೇವರ ಕನಿಕರ ಅವರ ಮೇಲಿದೆ. ಇವತ್ತು ನಮ್ಮ ಮೇಲೆ ಆ ಕನಿಕರ ಇದೆಯೋ ಇಲ್ಲೋ ಒಂದ್ಸಲ ಪರೀಕ್ಷೆ ಮಾಡಿಕೊಳ್ಳೋಣ. 400 ವರ್ಷ ಅವರು ಬಾನಿಸತ್ವದಲ್ಲಿದ್ದಾರೆ. ದೇವರು ಅವ್ರನ್ನ ಹರಿಸಲಿಕ್ಕೆ ಕಾರಣ ಏನು ಗೊತ್ತಾ ಪ್ರೇರೆ? 400 ವರ್ಷ ಬಾನಿಸತ್ವದಲ್ಲಿರುವ ಆ ಜನರನ್ನು ದೇವರು ಕನಿಕರ ಪಟ್ಟು ಕರ್ಕೊಂಡು ಬರ್ತಾ ಇದ್ದಾನೆ ಒಬ್ಬ ನಾಯಕನ ಮೂಲಕ. ಈ ದಿನ ಆ ಪರಲೋಕಕ್ಕೆ ಕರೆದುಕೊಂಡು ಹೋಗುವ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಹೆಸರು ಯೇಸು ಕ್ರಿಸ್ತನು. ಆತನ ಮಾರ್ಗದಲ್ಲಿ ನಾವು ಇದೀವ? ಆತನ ಮಾರ್ಗದಲ್ಲಿ ನಾವು ನಡೀತಾ ಇದೀವ? ನಾವು ಅನ್ಕೊಳ್ತಾ ಇದೀವಿ ಏನಾಗಲ್ಲ ನಮ್ಗೆ ಅಂತ ಅನ್ಕೊಳ್ತಾ ಇದ್ದೀರ? ಕೊನೆ ಕಾಲದಲ್ಲಿ ಬಹಳ ಉಪದ್ರವಗಳು ಬರ್ತವೆ. ಈಗಾಗಲೇ ಸಮಾಧಾನ ಇಲ್ಲ ಜನರಿಗೆ. ಈಗಾಗಲೇ ಅನೇಕ ಬದಲಾವಣೆಗಳು. ಪ್ರಿಯ ಆತ್ಮೀಯರೇ, ಎಲ್ಲವುದು ನೋಡಿದಿರ, ಎಲ್ಲ ವಿಷಯದಲ್ಲಿ ನೋಡಿದಿರ, ಒಂದಕ್ಕೊಂದು ರೇಟ್ ಏರ್ತಾನೆ ಇದೆ. ಬಡವರು ಮಿಡಿಲ್ ಕ್ಲಾಸ್ ಅವರು ಬದುಕಲಿಕ್ಕೆ ಆಗ್ತಾನೆ ಇಲ್ಲ. ಭಯಂಕರವಾದ ರೇಟು, ಭಯಂಕರವಾದ ಉಪದ್ರವಗಳು. ತಪ್ಪಿದ್ರೆ ಒಬ್ಬರು ರಾಜಕೀಯ ನಗವನ್ನು ಹೊತ್ಕೊಳ್ತಾ ಇದ್ದಾರೆ. ರಾಜಕೀಯ ನಗವನ್ನು ಹೊತ್ಕೊಳ್ಳುವ ಪ್ರತಿಯೊಬ್ಬರು ಪ್ರಮಾಣ ಸ್ವೀಕಾರ ಮಾಡಿದ ತದನಂತರ ಪ್ರಜೆಗಳನ್ನು ನಾನು ಚೆನ್ನಾಗಿ ಆಡ್ತಂತ ಹೇಳಿದವರೇ ಪ್ರಜೆಗಳಿಗೆ ಉಪದ್ರವಗಳನ್ನು ಕೊಡಲಿಕ್ಕೆ ತಯಾರಾಗಿದ್ದಾರೆ. ಇದೆಲ್ಲ ಅಂತ್ಯಕಾಲದ ಸೂಚನೆ. ಯೇಸು ಕ್ರಿಸ್ತನು ಹೇಳಿದ ಮಾತು, ನಾನು ಬರುವಾಗ ರಾಜ್ಯಕ್ಕೆ ರಾಜ್ಯ ವಿರುದ್ಧವಾಗಿರ್ತದೆ, ಜನರಿಗೆ ಜನರ ವಿರುದ್ಧವಾಗಿರ್ತದೆ, ಅತ್ತೆಗೆ ಸೊಸೆ, ಭೂಲೋಕದಲ್ಲಿ ಎಲ್ಲಿ ಸಮಾಧಾನ ಇರಲ್ಲ. ನಾನು ಬರೋದು ಸುಮ್ಮನೆ, ನಾನು ಕುಡುಗೋಲನ್ನು ಹಿಡಿದು ಬರ್ತಾ ಇದ್ದೀನಿ. ನನ್ನ ಆತ್ಮೀಯ ಪ್ರಿಯರೇ, ಗಮನಿಸ್ರಿ, ಈ ಮಧ್ಯದಲ್ಲಿ ನಮ್ಮ ಒಂದು ಪಾತ್ರ ಏನೆಂಬುದಾಗಿ ಯೇಸು ಕ್ರಿಸ್ತನು ತಿಳಿಸ್ತಾ ಇದ್ದಾನೆ. ನಾವು ರಕ್ಷಣೆ ಹೊಂದಿದ ಆತನ ಪ್ರಜೆಗಳು ಪ್ರತಿದಿನ ಪ್ರಾರ್ಥನೆಯೊಂದಿಗೆ, ಪ್ರೀತಿಯೊಂದಿಗೆ, ನಂಬಿಕೆಯೊಂದಿಗೆ, ಸಮಾಧಾನದೊಂದಿಗೆ, ಪ್ರೀತಿಯೊಂದಿಗೆ, ಅನುದಿನ ನಾವು ರಕ್ಷಣೆಯೊಂದಿಗೆ, ಮಾರು ಮನಸ್ಸಿನೊಂದಿಗೆ, ಆತನು ಯಾವಾಗ ಬರ್ತಾನೋ ಗೊತ್ತಿಲ್ಲ, ಯಾವಾಗ ಮುಚ್ಚತದೋ ಗೊತ್ತಿಲ್ಲ. ಪ್ರಿಯ ಆತ್ಮೀಯ ಸಹೋದರ, ನಾವು ಅನ್ಕೊಳ್ಬೋದು ಏನಾಗ್ತದೆ ಎಂಬುದಾಗಿ. ಒಂದನೇ ದೂತನ ಬಗ್ಗೆ ನಾವು ನೋಡಿದ್ವಿ. ಈಗ 2ನೇ ದೂತನ ಬಗ್ಗೆ ನಾವು ಗಮನಿಸೋಣ. 2ನೇ ದೂತನು ತುತ್ತೂರಿನ ಊದಿದಾಗ ಬೆಂಕಿ ಹತ್ತಿ ಉರಿಯುವ ದೊಡ್ಡ ಬೆಟ್ಟವು ಎಂಬಂತಿರುವ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು. ಆಗ ಸಮುದ್ರದೊಳಗೆ 3ರಲ್ಲಿ 1 ಭಾಗ ರಕ್ತವಾಯಿತು. ಸಮುದ್ರ ಜೀವಿಗಳೊಳಗೆ 3ರಲ್ಲಿ 1 ಭಾಗ ಸತ್ತು ಹೋಯಿತು. ನೆಕ್ಸ್ಟ್ ಅಡುಗಳೊಳಗೆ 3ರಲ್ಲಿ 1 ಭಾಗ ನಾಶವಾಯಿತು.
ಭಾಗವಾಯಿತು. ಏನಾಯ್ತಂತ ಪ್ರೇರೆ? ಒಂದೊಂದು ಭಾಗ. ಫಸ್ಟ್ ದೇವರಿಗೆ ಭೂಮಿಯ ಮೇಲೆ ಸ್ವಲ್ಪ 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 ಕಡಿಮೆ ಮಾಡ್ತಾ ಇದ್ದಾನೆ. ಫಸ್ಟ್ ಎರಡನೇ ತುತ್ತೂರಿ ಊದುವಾಗ ನೀರೆಲ್ಲ ರಕ್ತವಾಯಿತು. ಮಾನವರಿಗೆ ಸಮಾಧಾನ ಇಲ್ಲ, ಅಲ್ಲಿ ಮಾನವರಿಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಎಲ್ಲ ರಕ್ತವಾಯಿತು. ರಕ್ತ ಕುಡ್ಲಿಕ್ಕೆ ಆಗ್ತದೆ ಯಾರಿಗಾದ್ರು? ನಮ್ಮ ಮನೆಯಲ್ಲಿ ನೀರು ರಕ್ತವಾಗಿದೆ ಅಂದ್ರೆ ಯಾರಾದ್ರೂ ಕುಡ್ಲಿಕ್ಕೆ ಆಗ್ತದ? ಅಲ್ಲೆಲ್ಲೂಯ್ಯ. ಎಷ್ಟು ಜನ ಕುಡಿತೀರಿ? ಯಾರಾದ್ರೂ ಒಂದು ಲೋಟ ಬಾಯಿ ಕಚ್ಚಿ ಕುಡಿದು ಆ ಲೋಟ ನಾನು ಕೊಡ್ತಾರೆ, ಕುಡಿಯೋಕ್ಕಾಗಲ್ಲ ನಮಗೆ. ಅಲ್ಲೆಲ್ಲೂಯ್ಯ. ಆಗ್ತದ? ನೀರೆಲ್ಲ ರಕ್ತಮಯವಾದವು. ಒಂದು ದೊಡ್ಡ ಬೆಟ್ಟಕ್ಕೆ ಬೆಂಕಿ ಹತ್ತಿದ ಹಾಗೆ ಭೂಮಿಯ ಮೇಲೆ ಬೆಂಕಿ ಬಿತ್ತು. ಅಲ್ಲೆಲ್ಲೂಯ್ಯ. ಬೆಂಕಿ ಬಿತ್ತು. ಹಾಗೆ ಭೂಮಿಯಲ್ಲಿ ಒಂದು ಭಾಗ ಲಯವಾಯಿತು. ಯಾರಿಗೀಗ? ಯಾರಿಗೆ ಹೇಳ್ರಿ? ನಮ್ಮ ಭಾರತ ದೇಶದಲ್ಲಿ ಏನೂ ಆಗಿಲ್ಲ. ಖಂಡಿತವಾಗ್ಲೂ ಹಾಗೆ ಆಗ್ತದೆ. ವಾಕ್ಯ ತಪ್ಪಲ್ಲ. ನಮ್ಮ ಭಾರತ ದೇಶದ ಬಗ್ಗೆ ಬೈಬಲಲ್ಲಿ ಬರೆದಿದೆ, ಗೊತ್ತಾ ನಿಮಗೆ? ಎಷ್ಟು ಜನ ಓದಿದ್ದೀರ? ಎಷ್ಟು ಜನ ಓದಿದ್ರಿ? ಎಲ್ಲಿ ಬರ್ತೀವಿ? ಎಸ್ತೇರ್ ಪುಸ್ತಕದಲ್ಲಿ ಆ ವಾಕ್ಯದಲ್ಲಿ ಬರೆದಿದೆ, ಹಿಂದೂಸ್ತಾನ್ ಎಂಬುದಾಗಿ ಅದು ನಮ್ಮ ರಾಜ್ಯ. ದೇವರು ನಮ್ಮನ್ನು ಇನ್ನೂ ಕಲಿಕಿಸ್ತಾ ಇದ್ದಾನೆ, ಬದಲಾವಣೆಗಾಗಿ ಕಾಯ್ತಾ ಇದ್ದಾನೆ. ಯಾವಾಗ ಬರ್ತನೋ ಗೊತ್ತಿಲ್ಲ, ಯಾವಾಗ ಏನಾಗ್ತದೋ ಗೊತ್ತಿಲ್ಲ. ಪ್ರಿಯ ಆತ್ಮೀಯರೇ, ನಮಗೆ ಸಮಯ ಇಲ್ಲ. ನಾವು ಯಾವುದಕ್ಕೆ ಬಡ್ದಾಡ್ತಾ ಇದೀವಿ ಗೊತ್ತಾ? ಯಾವುದಕ್ಕೆ ಬಡ್ದಾಡ್ತಾ ಇದ್ವಿ ಹೇಳ್ರಿ? ನಮಗೆ ಬೇಕಾದ ಈ ಶಾರೀರಿಕವಾಗಿ ಭೂಮಿ ಮೇಲೆ ಏನು ಬೇಕಾದ್ದು ಅದಕ್ಕೆ ಬಡ್ದಾಡ್ತಾ ಇದ್ವಿ. ಪರಲೋಕಕ್ಕೆ ಒಬ್ಬ ವಿಶ್ವಾಸಿ ಕೂಡ ಬಡ್ದಾಡ್ತಾ ಇದ್ವಿ. ಯಾರು ಮೋಸ ಮಾಡಲಿ, ಯಾರು ಮನೆ ಮುರಲಿ, ಯಾರು ಸಭೆ ಕೆಡಿಸ್ಲಿ, ನಾನು ಯಾವಾಗ ದೊಡ್ಡನಾಗಬೇಕು, ನಾನು ಯಾವಾಗ ಬೆಳಿಬೇಕು, ಇದರಲ್ಲೇ ಬಡ್ದಾಡ್ತಿದ್ದಾರೆ ಹೊರತು ಮೊದಲು ಬರೋದು ಅಂಥವ್ರಿಗೆ ಉಪದ್ರವ, ಅಂಥವ್ರಿಗೆ ಬರೋದು. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ನಮ್ಮ ದೇಶಕ್ಕೆ ಇನ್ನೂ ಬಂದಿಲ್ಲ ನೋಡ್ರಿ. ಸತ್ಯವೇದದಲ್ಲಿ ಇನ್ನೂ ಕೆಲವು ದೇಶಗಳಿದ್ದಾವೆ. ಆಮೋಸ್ ಸತ್ಯವೇದದಲ್ಲಿ ಆ ದೇಶ ಯಾವ ದೇಶ? ಪ್ಯಾಲೆಸ್ಟೈನ್. ಏನಾಯ್ತು ಅಂದ್ರೆ ಅವು ಎರಡು ದೇಶಕ್ಕೆ ಕಳೆದ ವರ್ಷ ಏನಾಯ್ತು ಹೇಳಿ? ಭಯಂಕರ ಬೆಂಕಿ. ಯಾರು ಉಳಿಲಿಲ್ಲ, ಒಬ್ಬರು ಕೂಡ ಉಳಿಲಿಲ್ಲ, ಒಂದು ಕೂಸು ಕೂಡ ಉಳಿಲಿಲ್ಲ. ನೆಕ್ಸ್ಟ್ ಪಾಕಿಸ್ತಾನದಲ್ಲಿ ಒಂದೇ ಕುಟುಂಬದ ಅಧ್ಯಕ್ಷರು, ಅವ್ರ ಕುಟುಂಬ ಸಣ್ಣ ಮಕ್ಕಳು ಕೂಡ ನೋಡೋದಕ್ಕೆ ಎಲ್ಲ ಸುಟ್ಟಾಕಿದ್ರು. ಭೂಮಿಯಲ್ಲಿ ಅವರು ನೆಲಮನೆಯಲ್ಲಿ ಮಾಡಿಕೊಂಡಿದ್ರು, ಆ ನೆಲಮನೆಗೆ ಬಾಂಬು ಸೂಟಾಕಿ ಇಸ್ರಾಯೇಲ್ ನೋಡಿದ್ರು. ನೆಲಮನೆಯಲ್ಲಿದ್ರು ಕೂಡ ಆ ಕುಟುಂಬ ನೆಲಮನೆಯಲ್ಲಿತ್ತು, ಇನ್ನು ಸುರಕ್ಷಿತವಾಗಿದ್ದೀವಿ, ಭದ್ರವಾಗಿದ್ದೀವಿ ಅಂದುಕೊಳ್ಳೋಷ್ಟರಲ್ಲಿ ಆ ಕುಟುಂಬದ ಮೇಲೆ ಬಾಂಬ್ ಇತ್ತು. ಸಣ್ಣ ಕೂಸು ಬದಲಾಗಿ ನಾಶವಾಗಿದೆ. ಆ ಕುಟುಂಬಕ್ಕೆ ಹೇಳಲಿಕ್ಕೆ ಕೂಡ ಹೆಸರಿಲ್ಲ. ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ಈ ಬದಲಾವಣೆಗಳು ಏನು ಸೂಚಿಸ್ತಾ ಗೊತ್ತಾ? ಯಾಕೆ ಭಾಷೆ ಇಂಥ ವಾಕ್ಯ ನಮಗೆ ಬೇಕಂತ ನೀವು ಕೇಳ್ಬೋದು. ನಮ್ಮ ಜೀವಿತದಲ್ಲಿ ಆಗುವ ಕೆಲವು ಘಟನೆಗಳು ಸತ್ಯವೇದ ನಮಗೆ ತಿಳಿಸುತ್ತೆ. ನಮ್ಮೆಲ್ಲರಿಗೂ ಕೂಡ ನಾವು ಹೇಗೆ ಇರಬೇಕೆಂಬುದಾಗಿ ಅದು ನಮಗೆ ಕಲಿಸಿಕೊಡ್ತದೆ. ಎರಡನೇ ತುತ್ತೂರಿ ಊದಿದಾಗ ಈ ಬದಲಾವಣೆ, ಮೊದಲನೇ ತುತ್ತೂರಿ ಊದಿದಾಗ ಒಂದು ಬದಲಾವಣೆ, ಎರಡನೇ ತುತ್ತೂರಿ ಊದಿದಾಗ ಇನ್ನೊಂದು ಬದಲಾವಣೆ, ಮೂರನೇ ತುತ್ತೂರಿಯ ಬಗ್ಗೆ ನಾವು ಇದನ್ನ ಧ್ಯಾನ ಮಾಡಿಕೊಳ್ಳಬಹುದು. ಮೂರನೇ ದೇವದೂತರನ್ನು ತುತ್ತೂರಿಯನ್ನು ಊದಿದಾಗ ಮಂಜಿನಂತೆ ಉರಿಯುವ ಒಂದು ದೊಡ್ಡ ನಕ್ಷತ್ರವು ಆಕಾಶದಲ್ಲಿ ಬಿತ್ತು. ಆಕಾಶದಿಂದ ಎಲ್ಲಿ ಬಿತ್ತು ಅಂತ? ಅಲ್ಲೋ, ನಮ್ಮ ಕಣ್ಣಿಗೆ ನಕ್ಷತ್ರಗಳು ಸ್ವಲ್ಪ ಕಾಣ್ತಾ ಇದಾವಲ್ಲ ಪ್ರೇರೆ? ಆ ನಕ್ಷತ್ರವು ಭೂಮಿಗೆ ಬಿತ್ತು. ಅದು ನದಿಯೊಳಗೆ ಮೂರರಲ್ಲಿ ಒಂದು ಭಾಗ ಮೇಲೆಯೂ ನೀರಿನ ಹೊರತೆಗಳ ಮೇಲೆಯೂ ಬಿತ್ತು. ಎಲ್ಲಿ ಬಿತ್ತು ಅಂತ ಹೇಳಿದ್ರೆ ಅದು ನೀರಿನ ಬರುವ ದಿನಗಳಲ್ಲಿ ನೀರು ಕೂಡ ನಮಗೆ ಸಿಗಬೇಕಂದ್ರೆ ಕಷ್ಟ ಪ್ರಿಯರೇ. ಈಗಾಗಲೇ ನಾವು ಏನು ಮಾಡ್ತಾ ಇದೀವಿ? ನೀರಿನ ಕೊಂಡ್ಕೊಂಡು ಕುಡಿತಾ ಇದ್ವಿ, ಹೌದಾ ಇಲ್ಲ? ಕೊಂಡ್ಕೊಂಡು ಕುಡಿತಾ ಇದ್ವಿ, ಹಂಗೆ ಬರ್ತಾ ಇದ್ದಾವೆ ನಮಗೆ ನೀರು. ಖಂಡಿತವಾಗ್ಲೂ ಕೊಂಡ್ಕೊಂಡು ಪ್ರತಿದಿನ ನೀವು ಕುಡಿಯುವ ನೀರು ಬೇಕಂದ್ರೆ ಪ್ರತಿದಿನ 5 ರೂಪಾಯಿ ನೀರು ಕೊಡ್ಬೇಕು, 10 ರೂಪಾಯಿ ಕೊಡ್ಬೇಕು. ಕೊಂಡ್ಕೊಂಡು ಕುಡಿತಾ ಇದ್ವಿ. ಈಗಿನ ಸ್ಥಿತಿ ಈಗ ಇನ್ನೂ ಸ್ವಲ್ಪ ದಿನಗಳು ಹೋದ್ರೆ ಎಲ್ಲ ಏನು ಕೂಡ ಸಿಗದಂತೆ ಆಗ್ತದಂತ, ಏನು ಕೂಡ ಸಿಗದೆ ಹೋಗ್ಬೋದು. ಅದಕ್ಕೆ ದೇವರ ವಾಕ್ಯ ಇರ್ತದೆ, ಯೇಸು ಸ್ವಾಮಿ ಮಹಾಜ್ಞಾನ ಅಂತ ಹೇಳ್ಬೋದು. ಈ ವಚನದ ಮೇಲೆ ನಾವು ಧ್ಯಾನ ಮಾಡ್ತಾ ಇದ್ರೆ, ಪ್ರಾರ್ಥನೆ ಮಾಡ್ತಾ ಇದ್ರೆ, ಯೇಸು ಕ್ರಿಸ್ತನ ಮಹಾಜ್ಞಾನಿ, ಮನುಷ್ಯ ರೊಟ್ಟಿಯಿಂದ ಮಾತ್ರಕ್ಕೆ ಬದುಕಲಾರದು. ಮತ್ತೆ ಇನ್ನೊಂದು ಹೋಲಿಕೆ ಮಾಡಿ, ನಾನು ಜೀವ ಜಲದ ಹೊರತೆ, ನೀರು ಸಿಗಲ್ಲ, ಆರು ಸಿಗಲ್ಲ, ನನ್ನನ್ನು ಸೇವಿಸುವ ನಿಮಗೆ
ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ದಾಹ ಆಗಲ್ಲ. ನಾನು ಕೊಡುವ ಆಹಾರ ಸೇವಿಸುವವನಿಗೂ ಹಸುವೆ ಆಗಲ್ಲ. ಯಾಕೆ ಹೇಳಿದ ಹೇಳ್ರಿ ಮಾತು? ಯಜ್ಞದ ಕುರಿಯಾದಾದರೂ ತನ್ನ ತಾನು ಬಲಿ ಕೊಡುವಾಗ ಆತನಿಗೆ ಕಂಡ ಸೂಚನೆಗಳು ಕೆಲವು ಮಾನವರ ಹಿತಕ್ಕಾಗಿ, ಪಾಪ ರಕ್ಷಣೆಗಾಗಿ ಬಂದ ದೇವರ ಕುರಿಮರಿ ನಮ್ಮ ಹಿತಕ್ಕಾಗಿ ಆ ವಾಕ್ಯಗಳನ್ನು ಹೇಳ್ತಾನೆ. ಅದು ಯಾವಾಗ ಹೇಳ್ತದಂದ್ರೆ ಆತನ ಮೇಲೆ ನಿರೀಕ್ಷೆ ಇಟ್ಟವ್ರು, ಈ ಲೋಕ ತೊರೆದವರಿಗೆ ಮಾತ್ರ, ಈ ಲೋಕ ನನಗೆ ಬೇಕಾಗಿಲ್ಲ ಅಂತವರಿಗೆ ಮಾತ್ರ ಆತನು ಪಾನವಾಗಿರ್ತಾನೆ, ಜಲವಾಗಿರ್ತಾನೆ, ಆಹಾರವಾಗಿರ್ತಾನೆ, ಜೀವವಾಗಿರ್ತಾನೆ. ನಾನೇ ಜೀವ ಎಂಬುದಾಗಿ ಹೇಳ್ತಾ ಇದ್ದಾನೆ. ಒಂದು ಆಮೇಲೆ ಹೇಳ್ರಿ ನೋಡಿ, ನಾನೇ ಮೂರನೇ ತುತ್ತೂರಿಗೆ ಊದುವಾಗ ಈ ಬದಲಾವಣೆ. ನೆಕ್ಸ್ಟ್ ಆ ನಕ್ಷತ್ರಕ್ಕೆ ಮಾಚಿ ಪಾತ್ರೆ ಎಂದ ಹೆಸರು. ಮಾಚಿ ಪಾತ್ರೆ ಎಂಬುದಾಗಿ ಹೆಸರು. ನೀರಿನೊಳಗೆ ಮೂರರಲ್ಲಿ ಒಂದು ಭಾಗ ಮಾಚಿ ಪಾತ್ರೆಯಂತೆ ಕಹಿಯಾಯಿತು. ಏನಾಯ್ತಂತ? ನೀರಲ್ಲಿ ಒಂದು ಭಾಗ ಏನಾಯ್ತಂತ ಹೇಳ್ರಿ? ಇಸ ನೀರು. ಕುಡಿತೀರಿ ಯಾರಾದ್ರೂ ಬೋರ್ನ ನೀರು? ಈಗ ಕುಡಿತಾ ಇದ್ರಿ ಯಾರಾದ್ರೂ? ನಾನು ಕೆಲವರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಭಾಳ ಹಳೆ ಹಿಂದಿನ ಕಾಲದಲ್ಲಿ ಬಾವಿಗಳು ಇರ್ತಿದ್ವು. ಬಾವಿ ನೀರು ಹೆಂಗಿರ್ತಿದ್ವು ಅಂತ ಈಗೇನಾಗಿದಾವ ಅಂದ್ರೆ ಏನದತ್ತ? ದೇವರು ಆಲ್ರೆಡಿ ಇದೆಲ್ಲ ನಡೆಸಿದಾನೆ. ಬಟ್ ಒಂದು ಮಾತ್ರ ಬಾಕಿ ಇದೆ, ಕೊನೆಯಲ್ಲಿ ನೋಡ್ಕೊಳ್ಳೋಣ. ಒಂದು ಮಾತ್ರ ಬಾಕಿ ಇದೆ ಅಷ್ಟೇ, ಎಲ್ಲ ಆಗೋಗಿದೆ. ಆಗ ಬೋರಿಂಗ್ ಹೊಡೆದ್ರು ಸಿಹಿ ನೀರು ಬರೋ. ಈಗ ಹಳೆ రోజుల్లో ಎಲ್ಲಿ ಬೋರಿಂಗ್ ಹೊಡೆದ್ರು ಎಲ್ಲ ಕೆಲವು ಕಡೆ ಮಾತ್ರ ಸಿಹಿ ಇದ್ದು ನೀರು ಕೂಡ ಕಹಿ ಆಗ್ತಾ ಇದೆ. ನನ್ನ ಆತ್ಮೀಯ ಸಹೋದರ ನೆಕ್ಸ್ಟ್ ಸ್ವಲ್ಪ ಆ ನೀರು ವಿಷವಾದದ್ದರಿಂದ ಮನುಷ್ಯರಲ್ಲಿ ಅನೇಕರು ಸತ್ತರು. ಏನಾದ್ರು ಅಂತ ಹೇಳಿದ್ರೆ ನೀರು ಕುಡಿದ್ರು ಕೂಡ ಸಾಯ್ತಾರಂತ. ವಿಷ, ಅದರಲ್ಲಿ ವಿಷ ಇರ್ತದಂತ. ಆ ಸಂದರ್ಭದಲ್ಲಿ ಮನುಷ್ಯರು ನೀರು ಕುಡಿದ್ರು ಸತ್ತೋದ್ರು. ಇದು ಮೂರನೇ ತುತ್ತೂರಿಯ ಕಾರ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇ ತುತ್ತೂರು, ದೇವದೂತನು ಬಂದು ತುತ್ತೂರಿಯನ್ನು ಊದುವಾಗ, ಈ ಮೂರು ಕಾರ್ಯಗಳಲ್ಲಿ ನೋಡುವಾಗ ಜಲದ ಬಗ್ಗೆ ದೇವರು ಬರೆದಿದ್ದಾನೆ. ಅಂದ್ರೆ ನೀರು ಮನುಷ್ಯನಿಗೆ ಬಹಳ ಇಂಪಾರ್ಟೆಂಟ್. ಅಂದ್ರೆ ಆಹಾರ ಇಲ್ಲದೆ ಒಂದು ಒಪ್ಪತ್ತು ಬದುಕಬಹುದು, ನೀರಿಲ್ಲದೆ ಹೋದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅದನ್ನು ಆ ದೇವದೂತನ ಬಂದಾಗ ಇದು ಲೆಸ್ ಆಗ್ತದೆ. ಗಮನಿಸ್ರಿ, ಯಾರು ನಿದ್ದೆ ಮಾಡಬಾರ್ದು. ರಾತ್ರಿ ನಿದ್ದೆ ಮಾಡ್ಬೇಕು. ಇಲ್ಲಿ ಬಂದು ನಿದ್ದೆ ಮಾಡಿದ್ರೆ ಹೊರಗೆ ಹೋಗಿ ಮಲಿಕೊಳ್ಳಿ, ಒಂದು ಚಾಪೆ ತೆಗೆದುಕೊಂಡು ಮಲಿಕೊಳ್ಳಿ, ತೊಂದರೆ ಇಲ್ಲ. ವಾಕ್ಯ ಓದುವಾಗ ಯಾರು ನಿದ್ದೆ ಮಾಡಬಾರ್ದು. ಅದು ನಿರ್ಲಕ್ಷ್ಯ, ನಿಮಗೆ ದೊಡ್ಡ ದರಿದ್ರ. ವಾಕ್ಯ ಓದುವಾಗ ಯಾರು ನಿದ್ದೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಸೋಮಾರಿಗಳು. ಹಲ್ಲೆಲೂಯಾ. ಯಾರಂತವರು? 27ನೇ ವಚನ, 427ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಸೋಮಾರಿ ಕಡದಂತೆ ತಿರುಗುತ್ತಾನಂತ. ಅದು ತಿರುಗುವಾಗ ಎಷ್ಟು ಸೌಂಡ್ ಮಾಡ್ತದೆ ಹೇಳಿ? ಕೆರ್ರ. ಕೆಲ್ಸಕ್ಕೆ ಹೋಗಪ್ಪ ಅಂದ್ರೆ ದಾರಿಯಲ್ಲಿ ಸಿಂಹ ಇದೆ, ಇವತ್ತು ಕೆಲ್ಸಕ್ಕೆ ಹೋಗ್ತಾನೆ ಅಂತ ಹೇಳ್ತಾನಂತ. ಅಂದ್ರೆ ಕೆಲಸ ಮಾಡೋದಂತ ಯಾವಾಗಲೂ ನಿದ್ದೆ. ಹಲ್ಲೆಲೂಯಾ. ಸರ್ ನಾನು ಕೆಲಸ ಬೆಳಗ್ಗೆ ಡ್ಯೂಟಿ ಮಾಡಿದಂದ್ರೆ ಅದು ಇಲ್ಲಿ ಚುರುಕಾಗಿರ್ಬೇಕು. ಏನಾಗಿರ್ಬೇಕು ಹೇಳಿ? ಇಲ್ಲಿ ಸ್ವಲ್ಪ ಇಲ್ಲಿ ನೀನು 6 ದಿವಸ ಕಳೆದಿದ್ದೆ ನಿಮ್ಗಾಗಿ ಪ್ರಾರ್ಥನೆ ಮಾಡಿ, ದೇವ್ರ ವಾಕ್ಯ ಕೊಡಪ್ಪ ಸಭೆಗೆ ಏನಾದ್ರು ಬೇಕಂತ ಕೇಳಿ ಬಂದು ನೀನು ನಿದ್ದೆ ಮಾಡೋದು ನಾನು ಯಾರಿಗೆ ಬಾಡಿಗೆ ಹೇಳ್ಬೇಕ? ಬಾಡಿಗೆ ಹೇಳ್ಬೇಕು ವಾಕ್ಯ. ಅಂತಿದ್ದಾರೆ ಕೆಲವು. ನನಗೆ ಕೋಪ ಬರ್ತದೆ. ಈ ಒಂದು ಆಯ್ತವ್ರು ಮಾತ್ರ ಎಚ್ಚರ ಇರೋ, ಉಳಿದ ಎಲ್ಲ ದಿವಸ ಹಂಗೆ 6 ದಿವಸ ಮಕ್ಕಂಬಿಡು. ಇದ್ರೆ ಇರು, ಮನೆಯಾಗಿದ್ರೆ ಮುದುಕೆ 1 ನಿಮಿಷ ಆಗಿ ಬರಲ್ಲ. ಅಲ್ಲೆಲ್ಲೂಯ್ಯ. ತಪ್ಪು ತಿಳ್ಕೊಬೇಡಿರ್ತಾರೆ. ದೇವರ ಸನ್ನಿಧಿಯಲ್ಲಿ ಬಹಳ ಚುರುಕಾಗಿರ್ಬೇಕು. ಅದೇ ನಮ್ಗೆ ಬ್ಲೆಸ್ಸಿಂಗ್. ಏನು ಹೇಳ್ತಾ ಇದ್ದಾರೆ ಇಂಪಾರ್ಟೆಂಟ್ ಅಲ್ಲ. ನಾನು ಕತ್ತಿಗೆ 3 ಕಾಲದ ಅಂದ್ರೆ ಹೋಗಿ ನೀವು ನಂಬ್ತೀರ? ಹೌದಲ್ಲ? ಮತ್ತೆ ಅದಕ್ಕೆ ಹುಷಾರಾಗಿರ್ಬೇಕು. ಯಾವಾಗ ಏನು ಹೇಳ್ತಾರೆ ಅಂತ ಬಹಳ ತೀವ್ರತೆ ಉಳ್ಳವರಾಗಿ ನಾವು ಇರ್ಬೇಕು. ಗಮನಿಸ್ರಿ, 4ನೇ ದೇವದೂತನು 8, 10. 12. ಓಕೆ. 4ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಸೂರ್ಯ ಚಂದ್ರ ನಕ್ಷತ್ರಗಳೊಳಗೆ 3ರಲ್ಲಿ ಒಂದು ಭಾಗ ಬಡಿಯಲ್ಪಟ್ಟು ಕತ್ತಲಾಯಿತು. ಏನಾಯ್ತಂತ? ಕತ್ತಲಾಯಿತು. ಆದ್ದರಿಂದ ಹಗಲಿನೊಳಗೆ 3ರಲ್ಲಿ ಒಂದು ಭಾಗವು ಪ್ರಕಾಶವಿಲ್ಲದೆ ಇತ್ತು, ರಾತ್ರಿಯೂ ಹಾಗೆ ಆಯಿತು. ಏನಾಯ್ತಂತ ಹೇಳಿ 4ನೇ ತುತ್ತೂರಿಯಲ್ಲಿ ಫಸ್ಟಿಂದ ಮತ್ತೊಂದು ಸ್ವಲ್ಪ. 4ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಸೂರ್ಯ ಚಂದ್ರ ನಕ್ಷತ್ರಗಳೊಳಗೆ 3ರಲ್ಲಿ ಒಂದು ಭಾಗವು ಬಡಿಯಲ್ಪಟ್ಟು ಕತ್ತಲಾಯಿತು.
ಏನಾಯ್ತು ಅಂತ ಹೇಳಿದ್ರಿ? ಕತ್ತಲಾಯ್ತು. ಯಾವಾಗ ಕತ್ತಲಾಯ್ತು ಹೇಳ್ರಿ? ಬೈಬಲ್ ಅಲ್ಲಿ ಇದೆಯಾ ಮಾತು? ಯೇಸು ಕ್ರಿಸ್ತನ ಶಿಲ್ಬಿಗೆ ಹಾಕಿದಾಗ ಒಂದು ಮಧ್ಯಾಹ್ನದಲ್ಲಿ ಏನು ಕಾಣಲಿಲ್ಲ. ಯಜ್ಞದ ಕುರಿಯಾದ ಆತನು, ಶ್ರೇಷ್ಠ ಸೇವಕನು, ನಮಗೆಲ್ಲರಿಗೂ ಯಾಜಕನು, ಪರಿಶುದ್ಧನು, ನೀತಿವಂತನು, ಯಾವ ದೋಷವಿಲ್ಲದಂತ ದೇವಾದಿ ದೇವರು ಆ ಪರಿಶುದ್ಧ ಯೇಸು ಕ್ರಿಸ್ತನ ಮರಣ ಹೊಂದಿದಾಗ ಆ ಮಧ್ಯಾಹ್ನ ಎಲ್ಲ ಕತ್ಲಾಯ್ತಂತ. ಮಧ್ಯಾಹ್ನ 3 ಗಂಟೆಗೆ ಕತ್ಲಾಗೋದು ನೋಡಿದ್ದೀರಾ? ಬೈಬಲಲ್ಲಿ ಆ ಮಾತಿದೆ, ನಾವು ಇನ್ನೂ ನೋಡಿಲ್ಲ. ದೇವರಿಗೆ ಸ್ತೋತ್ರ. ಅದು ಆಗಿದೆ, ಆಗಲ್ವಾ? ಹಲ್ಲೆಲೂಯಾ, ಆಗಿದೆ. ದೇವ 22ನೇ ಕೀರ್ತನೆಯಲ್ಲಿ ಭಕ್ತನಾದ ದಾವೀದನು ಹೇಳ್ತಾರೆ, ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದೀಯಾ? ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಕೂಡ ಅದೇ ಹೇಳ್ತಾನೆ, ದೇವಾ ನಿನ್ನ ಚಿತ್ತವಾದರೆ ಈ ಪಾತ್ರೆಯಲ್ಲಿ ವಿಷ ಇದೆ, ಕುಡಿಯಲು ನಿನ್ನ ಚಿತ್ತವಾದರೆ ನಾನು ಕುಡಿಯಲು ಸಿದ್ಧವಾಗಿದ್ದೀನಿ, ನಿನ್ನ ಚಿತ್ತವಿದ್ರೆ ಈ ಪಾತ್ರೆಯನ್ನು ತೊಲಗಿಸು. ದೇವರ ಚಿತ್ತ ಏನಂತೇವೆ? ಈ ವಿಷ ಯೇಸು ಕ್ರಿಸ್ತನು ಕುಡಿಲೇಬೇಕು, ಇದನ್ನು ಅನುಭವಿಸಲೇಬೇಕು. ಇದನ್ನು ಅನುಭವಿಸದೆ ಹೋದರೆ ನಾವು ಯಾರು ಕೂಡ ಇಲ್ಲಿ ನೀತಿವಂತರಾಗಿ ಕಾಣಿಸಿಕೊಳ್ಳಲು ಅಸಾಧ್ಯವಾದ ಮಾತು. ಒಬ್ಬ ವ್ಯಕ್ತಿಯು ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಟ್ಟಿದ್ದರಿಂದ ನಮ್ಮೆಲ್ಲರಿಗೆ ನೀತಿವಂತರೆಂಬ ಬಿರುದು ಬಂತು. ದೇವರ ಕರುಣೆ ಕನಿಕರ ಆತನು ಉಪಾತನಿದ್ದಾನೆ. ಈಗ ಆತನ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲ ಸೂರ್ಯಚಂದ್ರರೆಲ್ಲ ಕೂಡ ಏನಾದಂತ? ಸೂರ್ಯಚಂದ್ರ ಅಸಾಧ್ಯನಾ? ಪರಿಶುದ್ಧನಿಗೆ ಅಸಾಧ್ಯನಾ? ಹಲ್ಲೆಲೂಯಾ. ರಾಜ್ಯಗಳನ್ನು ಆಳುವಂತ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡಿದ್ರೆ ಸೂರ್ಯಚಂದ್ರ ನಿಂತಿದ್ದಾರೆ ಅಂದ್ರೆ, ಯಜ್ಞದ ಕುರಿಯಾದ ಆತನು ಪ್ರಾರ್ಥನೆ ಮಾಡಿದ್ರೆ ಕತ್ಲಾಗಲ್ವಾ? ಯಹೋಶುವ ಪ್ರಾರ್ಥನೆ ಮಾಡ್ತದೆ, ನಿಗೋ ಸೂರ್ಯನ ಗಿಯೋನಲ್ಲಿ ನಿಂತ್ಕೊಂಡ್ಬಿಡಿ, ಬರಬಾರ್ದು, ಯುದ್ಧ ಕಡೆ ಆಗುವವರೆಗೆ ನೀನು ಬರಬಾರ್ದು ಅಂತ ಪ್ರಾರ್ಥನೆ ಮಾಡಿದ್ರೆ ಸೂರ್ಯನಲ್ಲಿ ನಿಂತ್ಕೊಂಡ್ಬಿಡ, ಚಂದ್ರನಲ್ಲಿ ಸ್ಟಾಪ್ ಆದ. ಇಸ್ರಾಯೇಲ್ ಎಲ್ಲರೂ ಯುದ್ಧ ಮಾಡ್ತಾ ಇದ್ದಾರೆ, ವಿರೋಧಿಗಳೆಲ್ಲ ಓಡ್ತಾ ಇದ್ದಾರೆ, ಗೆದ್ದಿದ್ವಿ ಅನ್ಕೊಳ್ತಾ ಇದ್ದಾರೆ. ಆದ್ರೆ ಇವ್ರಿಗೆ ಇನ್ನೂ ಸಮಯ ಇದೆ. ಯಾವಾಗ ಬಲ ಬಂತಂದ್ರೆ ಯೆಹೋಶುವನು ಪ್ರಾರ್ಥನೆ ಮಾಡಿ ಸೂರ್ಯಚಂದ್ರ ನಿಲ್ಲಿಸಿದ್ರೆ ಅವ್ರಿಗೆ ಬಲ ಹೆಚ್ಚಾಗ್ತದೆ. ಯೇಸು ಕ್ರಿಸ್ತನಿಗೆ ಕೀರ್ತಿ ಯಾವಾಗ ಬಂತಂದ್ರೆ, ಎಲ್ಲಿವರೆಗೆ ಭೂಮಿ ಮೇಲೆ 33.5 ವರ್ಷ ಆತನು ಸೇವೆ ಮಾಡಿದ ಸೇವಕನಾಗಿ ಯಾರು ಕೂಡ ಆತನನ್ನು ಗುರುತಿಸಲಿಲ್ಲ. ಆತನು ಶಿಲುಬೆಗೆ ಹಾಕಿ ಸತ್ತು 3 ದಿನದಲ್ಲಿ ಮತ್ತೆ ತಿರುಗಿದ್ದಾಗ ಆತನು ದೇವರಾಗಿ ಕಾಣಿಸಿಕೊಳ್ಳಲಿ. ಸರ್ವಶಕ್ತನಾದ ದೇವರು 4ನೆಯ ಒಂದು ಕಾರ್ಯ ಇದು. 5ನೇ ತುತ್ತೂರಿ. 5 ಬೇಗನೆ ಮುಗಿಸ್ಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. 5ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವು ಕಂಡೆನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶ ಕತ್ತಲಾದನು. ಹೊಗೆಯೊಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಏನಾಯ್ತಂತ? 5ನೇ ಒಂದು ಕಾರ್ಯ. ಮಿಡತೆಗಳು ಹೆಂಗಿದಾವ್? ಮಿಡತೆಗಳು ಬಂದು. ಮಿಡತೆಗಳು ಹೆಂಗಿದಾವ ಅಂತ ಹೇಳ್ರಿ? ಎಷ್ಟು ಗಾತ್ರದಲ್ಲಿ ನೋಡಿದ್ವಿ ನಾವು ಮಿಡತೆ ನೋಡಿದ್ವಿ, ನಾವು ಮೊದಲಾಗ ಬರ್ತಾವ ಮಿಡತೆಗಳು ನೋಡಿದ್ವಿ. ಆದ್ರೆ ಈ ಮಿಡತೆಗಳು ಹಂಗಲ್ಲ, ಕುದುರೆಯ ಆಕಾರದಲ್ಲಿ, ಕುದುರೆ ಮೂತಿಯಂತೆ ಬಲಿಷ್ಠವಾಗಿ ಯಾವಾಗ ಇವು ಲೋಕಕ್ಕೆ ಬರ್ತಾವೋ ಮೊದಲನೇ ಬೆಳೆ ನಾಶವಾಗ್ತದೆ. ಬೆಳೆಗಳೆಲ್ಲ ಕೂಡ ನಾಶ. ಕೆಲವರು ಮನುಷ್ಯರನ್ನು ಭೂಮಿಯಿಂದ ಬಾಯಿ ಬಿಟ್ಟು ಮನುಷ್ಯರು ಕಾಣುವಂತ ಹೋಗ್ತಾರೆ, ಅದೃಶ್ಯವಾಗ್ತಾರೆ. ಪಾತಾಳಕ್ಕೆ ಹಾಗೆ ಬದುಕಿದಾಗಲೇ ನಡ್ಕೊಂಡು ಹೋಗ್ತಾರೆ ಅಂತ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಭೂಮಿ ಬಾಯಿ ಬಿಟ್ಟು ಬದುಕಿದಾಗಲೇ ಅವರು ಎಂತ ಗಾತ್ರದಲ್ಲಿರ್ತಾವ ಅಂತ ಹೇಳ್ರಿ ಈ ಮಿಡತೆ ಬಂದ ಕೂಡಲೇ ಮನುಷ್ಯರ ರಕ್ತ ಕೂಡ ಇರಲ್ಲ, ಮನುಷ್ಯರ ಮಾಂಸ ಕೂಡ ಇರಲ್ಲ ಅಂತ ಮಿಡತೆ. ಓಕೆ, ಇದ್ಯಾವುದು 5 ಏನು ಹೇಳ್ರಿ? ಎಷ್ಟು? ನಾವು ಮತ್ತೆ ನಿಮಗೆ ರಿಪೀಟ್ ಕೇಳಿದ್ವಿ, ಫಸ್ಟ್ ಇಂದ ಕೇಳಿದ್ವಿ. ನೀವು ಎಲ್ಲರೂ ಹೇಳಿದಾಗ ಮಾತ್ರ ಈ ವಾಕ್ಯ ಮುಗಿಸ್ತೀವಿ, ಹೇಳದೆ ಹೋದ್ರೆ ಈ ವಾಕ್ಯ ಮುಗಿಯಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ಯಾವುದೋ ಒಂದು ಇದಿತ್ತು ಧಾರಾವಾಹಿ, ಒಂದು 15-20 ವರ್ಷದ ಕೆಳಗೆ. ಅದು ಯಾವಾಗ ಮುಗಿದ ಗೊತ್ತಿಲ್ಲ ಪಾಪ. ಇದು ಕೂಡ ಹಂಗೆ ಮುಗಿಯುವಂಥ ಕಾರ್ಯ ಇರಲ್ಲ. ಫಸ್ಟ್ಲಿಂದ ಮತ್ತೆ ನೀವು ಹೇಳ್ಬೇಕು ನನಗೆ, ಓಕೆನಾ? ಈಗ 5ನೇದು, ಎಷ್ಟನೇದು? 5ರಲ್ಲಿ ಏನಾಯ್ತು ಅಂತ ಈಗ ಮಿಡತೆಗಳು. ಯಾವ ಮಿಡತೆಗಳು? ಆ ಮಿಡತೆಗಳು ಏನ್ ಮಾಡ್ತಾವ ನೋಡೋಣ, ಯಾವ ಆಕಾರದಲ್ಲಿ ನಾವು ನೋಡೋಣ. ಓಕೆ, ಭೂಮಿಯಲ್ಲಿರುವ ಚೇಳುಗಳಿಗೆ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ಹೆಂಗಿತ್ತಂತದ್ದು? ಚೋಳುಗಳಂತೆ.
ಅದು ಸ್ವಲ್ಪ ಚೋಳ ಹೆಂಗ್ ಕಡಿತೈತೆ ಹೇಳ್ರಿ ನಮ್ಮನ್ನ ಕರೆದ್ರೆ ಅಲ್ಲೇಲೂಯ. ಆ ಚೋಳ ಕಡ್ದು ಹೆಂಗಿರ್ತದೆ ಹೇಳ್ರಿ? ಬಹಳ ಭಯಂಕರವಾಗಿರ್ತದೆ, ಬಹಳ ಭಯಂಕರವಾಗಿರ್ತದೆ. ಯಾರಿಗದು ಗಮನಿಸಿ, ಯಾರಿಗದು? ಯಾರು ಆತನ ಮುದ್ರೆ ಇಲ್ವೋ, ಯಾರು ಆತನ ಹೆಸರಿನಲ್ಲಿ ಇಲ್ವೋ, ಯಾರಿಗೆ ರಕ್ಷಣೆ ಇಲ್ವೋ, ಆ ಉಪದ್ರವ ಬ್ಯಾಡ ಅಂದ್ರೆ ಅವ್ರು ಮನೆಗೆ ಹೋಗ್ತಾರೆ. ಎಷ್ಟು ಜನ ನಷ್ಟ ಆಗ್ತಾ ಇದ್ದಾರೆ? ಎಷ್ಟು ಜನ ನಷ್ಟ ಆಗ್ತಾ ಇದ್ದಾರೆ? ಸತ್ಯ ಗೊತ್ತಿಲ್ಲದೆ ಅನೇಕರು ನೋಡ್ರಿ. ಮೊನ್ನೆ ಕುರುಗೋಡ ಹತ್ರ ಕ್ಯಾದಿಗಳಲ್ಲ ಕ್ಯಾದಿಗಳು ಅನ್ಬೋದಂತೆ ಬೆಂಕಿ ಅವನ ತಾಂಗ ಎಲ್ಲರೂ ಮಕ್ಕಳು. ಅದು ಅಸಲಿ ಮಾನವರಿಗೆ ಸಂಬಂಧಪಟ್ಟ ಹಬ್ಬವೇ ಅಲ್ಲ. ಅದರಿಂದ ಏನ್ ಕಲ್ತೀವಿ ಹೇಳ್ರಿ ನಾವು ಪಾಠ? ಈಗ ನಾವು ತಪ್ಪಂದ್ರೆ ಶತ್ರು, ನಮ್ಮ ದೇವರು ಅಲ್ಲ ಅಂತಾರಲ್ಲ, ಅಲ್ಲ ಅಂತ ಹೇಳಿಲ್ಲ ಹೋಗ್ತೀನಿ ನಾನು. ಇಲ್ಲಪ್ಪ, ನೀನು ಸುಡುಗಾಡೆಗಳು ಎಲ್ಪ್ ತಂದಿಟ್ಟು ಇವಿ ತಚ್ಚಿ ನನಗೆ ದೇವ್ರು ಇದೆ ಅಂದ್ರೆ ಅದು ನಿನ್ನ ಭಕ್ತಿ. ನಾನು ಒಪ್ಪಲ್ಲ, ನನಗೆ ಒಬ್ಬನೇ ದೇವ್ರು. ನನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು. ಮತ್ತೆ ಮೊದಲೇನು ಮಾಡ್ತಿದ್ದೆ? ಮೊದಲು ಕಂಡಿದ್ದಿಲ್ಲ, ಕುರುಡನಾಗಿದ್ದೆ. ಈ ಕಣ್ಣು ಬಂದಿದ್ದಾವೆ, ಸತ್ಯ ನನಗೆ ಗೊತ್ತಾಗಿದೆ. ಆ ಸತ್ಯದಲ್ಲಿ ನಾನು ಬದುಕಬೇಕು. ಒಂದೇ ದಿವಸ ಬದುಕಿದ್ರೆ ಆ ಬೆಳಕಿನಲ್ಲಿ ಬದುಕಿ ಸಾಯ್ಬೇಕು ಅಷ್ಟೇ. ಅದೇ ನಿಜವಾದ ಮಾರ್ಗ, ನಜರೇತಿನ ಯೇಸು ಕ್ರಿಸ್ತನ ಮಾರ್ಗ. ಎಷ್ಟೋ ಜನ ಬೆಂಕಿಯಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಬೆಂಕಿಯಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. ಅದರಿಂದ ನಮ್ಮ ಮಕ್ಕಳು ಏನು ಕಲ್ತಾ ಇದ್ದಾರೆ? ಇವತ್ತು ನಾನು ಕುಡಿತಾ ಇದ್ದೀನಿ, ನಾನು ಕುಡಿದಲ್ಲಿ ತಪ್ಪಡಿ ಬಿಡ್ತಾ ಇದ್ದೀನಿ. ನನ್ನ ಮಗ ಇದ್ದಾನ, ಅವನೇನು ಮಾಡ್ತಾನೆ? ಇರಕ್ಕನ್ ಚಾಳೆ ಮನೆ ಮಂದ್ರಿ ಅದ. ಇರಕ್ಕನ್ ಚಾಳೆ ಯಾರು? ಇರಕ್ಕನ್ ಚಾಳೆ ಮನೆ ಮಂದ್ರ ಎಲ್ಲರಿಗೆ. ನಾವು ಮಾಡಿದ್ರೆ ಮಕ್ಕಳು ಬಿಡ್ತಾರ? ಒಳ್ಳೆ ಮಾಡಿ ಮನೆಗೆ ಅವ್ರು ಪರಲೋಕ ಬಂದಿರ್ತಮ್ಮ. ಮೊಹರಂ ಹಬ್ಬದ ದಿವಸ ಪರಲೋಕ ಸ್ವರ್ಗ ಅಲ್ಲಮ್ಮ, ಹಿಡ್ಕೊಂಬಕ್ಕೆ ಆಗಿಲ್ಲ. ಇಲ್ಲಿ ಬಂದಾಳ ಪ್ರೇಯರ್ ಮಾಡಪ್ಪ ಸಾಕು ಮಾಡ್ತಾರೆ ನೋಡಿ. ಯಾರು ಮಾಡಿದ್ರು? ಯಾಕೆ ಮಾಡಿದ್ರು? ಸಣ್ಣ ಚಿಕ್ಕ ಮಕ್ಕಳು ಕುಡಿದು ಸಾಯ್ತಾ ಇದ್ದಾರೆ. ಅವ್ರ ವಿಷಯದ ಹೋಗಿ ಇನ್ನೊಬ್ಬ ತಾಯಿ ತಂದೆ ಕೂಡ ಅವತ್ತು ಏನಿಲ್ಲದ ಪ್ರೀತಿ ಮಕ್ಕಳ ಮೇಲೆ. ಯಾವತ್ತು ಕುಡಿತಿದ್ದಿಲ್ಲ, ಇವ್ನು ಇವತ್ತು ಕುಡ್ದಾನ ಹುಡುಗ ಜೊತೆಗೆ ಹೋಗಿ. ಯಾವತ್ತು ಕುಡಿಯೋಕ್ಕಲ್ಲ ನನ್ನ ಮಗ ಸರ ಏನಂದ್ರೆ ಗೊತ್ತಿಲ್ಲ, ಅವನು ಕೊಡ್ತಾನೆ. ತಳತಳಿಸುವ ಕೆಂಪನ ರಸವನ್ನು, ದ್ರಾಕ್ಷ ರಸವನ್ನು ಕುಡಿದ ಮೀನು ಅದು ಗಂಟಲದೊಳಗೆ ಇಳಿದು ನಾಗರ ಅಂತೇಳಿ ನಮಗೆ ಖರ್ಚು. ಬೈಬಲ್ ಹೆಂಗೆ ಕಚ್ಚದಂತೆ? ನಾಗರ ಕಚ್ಚಿದ್ರೆ ಹೆಂಗಿರ್ತದೆ? ಒಂದೇ ಸಲ ಕುಡಿದ್ರೆ ಒಂದು ಬಹುಶಃ ಮುಗೀತು. ಅದ್ರ ಟೇಸ್ಟ್ ಹಂಗಿರ್ತದೆ. ಹಾಗೆ ಪಾಪದ ಟೇಸ್ಟ್ ಕೂಡ ಹಾಗೆ ಇರ್ತದೆ. ಅದು ಮರೆಯಕ್ಕಾಗಲ್ಲ, ಅದು ಮರಿಲಾರದಂಥ ಘಟನೆ. ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, 5ನೇ ದೇವದೂತನ ಬಗ್ಗೆ ಇದನ್ನು ನಾವು ನೋಡ್ತೇವೆ. 5ನೇ ದೇವದೂತನು, ಓಕೆ, 5ನೇ ದೇವದೂತನು ಬಂದಾಗ ಕೆಲವು ಮಿಡಿತಗಳು ನೋಡ್ರಿ. ಆಕಾಶವು ಕತ್ತಲಾಯಿತು, ಹೊಗೆಗಳಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿ ಇರುವ ಚೇಳುಗಳ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಅಣಿಯ ಮೇಲೆ ದೇವರ ಮುದ್ರೆ ಇಲ್ಲದವರ ಮನುಷ್ಯರನ್ನು ಮಾತ್ರ ಕೆಡಿಸುವುದೆಂದು ಅವಳಿಗೆ ಅಪ್ಪಣೆ ಆಯಿತು. ಅಮ್ಮೋ, ಏನದು ಗುಂಡ? ಏನ್ ಗುಂಡು ಮಾಡಿಸ್ಬಿಟ್ಟಿದ್ರು? ದೇವರಿಗೆ ಸ್ತೋತ್ರ. ಏನಾಯ್ತಂತ ಹೇಳಿ? ಅಲ್ಲೆಲ್ಲೂಯಾ. ಹೇಳಿ ಸ್ವಲ್ಪ ಇರಿ. ಮತ್ತೆ ಹೋಗು. ನೀವು ಯಾರಿಗೆ ಪಾಪ ನೀವು ಆ ಕಡೆಗೆ ಹೋಗಿದ್ರಿ, ನಾನೇ ನಿಮ್ಮನ್ನು ಮೂಡ್ ತಪ್ಪಿಸ್ತೇನೆ, ಸಾರಿ ಕ್ಷಮಿಸಿ.
ಭೂಮಿಯ ಮೇಲಿರುವ ಆ. ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಆ. ಮರಗಳನ್ನಾಗಲಿ ಕೆಡಿಸದೆ ಆ. ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರ ಯಾರನ್ನ ಮುದ್ರೆ ಅಂದ್ರೆ ನೀವು ರಕ್ಷಣೆ. ಈಗ ಹೇಳು, ಯಾರ ಮೇಲೆ ದೇವರಿಗೆ ಪ್ರೀತಿ ಇದೆ? ಹೇಳಿ, ಯಾರ ಮೇಲೆ ದೇವರಿಗೆ ಪ್ರೀತಿ ಇದೆ? ರಕ್ಷಣೆ ಹೊಂದಿದ ನಿನ್ನ ಮೇಲೆ ದೇವರು ಪ್ರೀತಿ. ಒಂದು ಸಲ ನಿನಗೆ ರಕ್ಷಣೆ ಆಯ್ತು, ಯಾವ ಕೇಳು ನಿನ್ನ ಸಂಭವಿಸ್ಲಿಕ್ಕಾಗಲ್ಲ, ಮುಗೀತು. ಅದಕ್ಕೆ ರಕ್ಷಣೆ ಅಂತ ಹೇಳೋದು. ಅದು ಯಾರು ಮಾಡಿದ್ರೆ ಮೊದಲು ಅಂತ ಹೇಳಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನಮ್ಗೆ ಮಾಡಿದಾನೆ. ಆತನ ಮಾಡಿದ್ರೆ ನಾವು ಕೂಡ ಮಾಡಿಸ್ಕೊಳ್ತಿರ್ಲಿಲ್ಲ, ಹೌದಿಲ್ಲ? ನಾನಿನ್ನ ಪಾಪ ಮಾಡ್ಬೇಕು, ಕುಡಿಬೇಕು, ತಿನ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅನ್ಕೊಂಡು ನಾನೇ ಇನ್ನು ಸರ್ ಮುಂದಿನ ತಿಂಗಳು ಜನವರಿ ಮಾಡಿಸ್ಕೊಂಡ್ರೆ ಅಲ್ಲೆಲ್ಲೂಯ್ಯ. ಯಾರಿಗಂತ ಉಪದ್ರವ ಯಾರು ಅನಿಸ್ತದಂಥದ್ದು? ಹಲೋ, ಆ ವಿಷ ಆಲ್ರೆಡಿ ನಿನ್ನ ಬಾಡಿಯಲ್ಲಿ ಇದೆ, ಚೋಳಿನ ವಿಷ ನಿನ್ನ ಬಾಡಿಯಲ್ಲಿ ಇದೆ. ಅದು ಕಡಿಬೇಕೆ ಅಂತ ಏನಿಲ್ಲ, ಅದ್ರ ಗಾಳಿ ತೆಗೆದ್ರು ನೀನು ಮುಗಿದ ಕತೆ ನೀನು. ಅದ್ರ ಗಾಳಿ ತೆಗೆದ್ರೆ ನಾಲ್ಕನೇ ಯಾರ್ಯಾರಿಗೂ ರಕ್ಷಣೆ ಇಲ್ಲವೋ ರಕ್ಷಣೆಗೆ ಸಿದ್ಧವಾಗಲಿ. ಹಾಗೆ ಯಾರು ಪ್ರಪಂಚದಲ್ಲಿ ರಕ್ಷಣೆ ಇಲ್ಲವೋ ಅವನು ರಕ್ಷಣೆಗೆ ಸಿದ್ಧ ಮಾಡಿ. ರಕ್ಷಣೆಗೆ ಸಿದ್ಧ ಮಾಡೋಣ ನಾವೇ ಕುಡ್ಕೊಂತ ತಿನ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ಇರೋದು. ನೋಹನ ಕಾಲದಲ್ಲಿ ಹಂಗೆ ಇದ್ರು ಅವರು, ಅತತ್ವಾಗಿ ಬಂತು ಅವ್ರ ಮೇಲೆ ಡ್ಯಾನ್ಸ್ ಆಡ್ತಾ ಇದ್ರು, ಕುಡಿತಾ ಇದ್ರು, ಮದುವೆ ಮಾಡ್ತಾ ಇದ್ರು, ತಮಗೆ ಬೇಕಾದದ್ದನ್ನು ಮಾಡ್ತಾ ಇದ್ರು. ಅತತ್ವವಾಗಿ ಬಂದು ಕೇಳಿದ್ರು, ಅವರೆಲ್ಲರೂ ಮುಚ್ಚೋಯ್ತು. ಉಳಿದಿದ್ದು ಯಾರು? ನೋಹನ ಕುಟುಂಬ ಮಾತ್ರ. ಆ ಸತ್ಯವೇದದಲ್ಲಿ ನೋಡ್ರಿ, 6ನೇ ಅಧ್ಯಾಯ 7ನೇ ಅಧ್ಯಾಯ ನೋಡ್ರಿ, ನೋಹನ ಕುಟುಂಬ ಬಿಟ್ರೆ ಯಾರು ಇಲ್ಲ. ಎಣ ಹೂತಾಕತ್ ಕೂಡ ಜನರಿಲ್ಲ. ಸೋದಮ್ ಗೋಮರಲ್ಲಿ ನೋಡ್ರಿ, 19ನೇ ಅಧ್ಯಾಯ, ಆದಿಕಾಂಡ 19ನೇ ಅಧ್ಯಾಯ ಮನೆಗೆ ಹೋಗಿ ಸ್ಟಡಿ ಮಾಡ್ರಿ, ಅಲ್ಲಿ ಮನುಷ್ಯ ಹೂತಾಕತ್ ಕೂಡ ಇಲ್ಲ. ಸರ್ವನಾಶವಾಗಿದೆ. ಕಾರಣ ದೇವರ ಮುದ್ರೆ ಇಲ್ಲದೆ ವೈರಿಗಳು ದೇವರಿಗೆ. ಇದು 5ನೇ ಒಂದು ಕಾರ್ಯ ಗಮನಿಟ್ಕೊಂಡು. ಈಗ ನೀವು ಎಷ್ಟು ಬ್ಯಾಲೆನ್ಸ್ ಎರಡು ನೋಡ್ಕೊಂಡು. ಓಕೆ, 6ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ದೇವರ ಸಮ್ಮುಖದಲ್ಲಿರುವ ಚಿನ್ನದ ವೇದಿಯ ಯಾರು ಏನೇನು ಚಿನ್ನದ ವೇದಿಯ ಕೊಂಬುಗಳಿಂದ ಹೊರಟ ಒಂದೇ ಧ್ವನಿಯನ್ನು ಕೇಳಿದನು. ಅದು ತುತ್ತೂರಿಯನ್ನು ಹಿಡಿದಿದ್ದ 6ನೇ ದೇವದೂತನಿಗೆ ಯೂಫ್ರಟಿಸ್ ಎಂಬ ಮಹಾನದಿಯ ಬಳಿಗೆ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚಿ ಬಿಡು ಎಂದು ಹೇಳಿತು. ಆಗ ಮನುಷ್ಯರೊಳಗೆ 1/3 ಭಾಗವು ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಅದೇ ವರ್ಷ ಅದೇ ತಿಂಗಳ ದಿನ ತಾಸಿಗೆ ಸಿದ್ಧವಾಗಿದ್ದ 4 ಮಂದಿ ದೇವದೂತರನ್ನು ಬಿಟ್ಟರು. ಕುದುರೆ ದಂಡಿನ ಸಂಖ್ಯೆಯು 20 ಕೋಟಿ ಎಂದು ನನಗೆ ಕೇಳಿಸಿತು. ಎಷ್ಟು ಕೊಡೋಣ ಕುದುರೆ ದಂಡಿನ? ಈಗ ಏನಾಗಿದೆ ಅದರಲ್ಲಿ? ವಾಸ್ತವವಾಗಿ ದೇವದೂತ ಕಟ್ಟಲ್ಪಟ್ಟಿದ್ದಾರೆ. ಅವ್ರು ಎಂದೋ ಬರಬೇಕಾಗಿತ್ತು, ಅವ್ರಿಗೆ ಆ ಸಾಮರ್ಥ್ಯ ಇಲ್ಲ. ಯಾವಾಗ ಈ 6ನೇ ತುತ್ತೂರಿ ಆಯಿತು, ಬಿಚ್ಚಲ್ಪಟ್ಟು 3ರಲ್ಲಿ ಆಗ ಮನುಷ್ಯರಿಗೆಲ್ಲ ಉಪದ್ರವ, ಸಮಾಧಾನ ಇಲ್ಲ. 6ನೇ ದೂತನು ಬಂದಾಗ 6ನೇ ತುತ್ತೂರಿ ಊದಿದಾಗ ಯಾರಿಗೆ ಏನಿಲ್ಲ ಹೇಳ್ರಿ? ಸಮಾಧಾನ ಇದೆಯಾ? ಈಗ ಇಲ್ಲಿ ಕುಂತ ನೀವೇ ಭಾಗ್ಯವಂತರು. 1-2 ತಾಸು ಆದ್ರೂ ಕುಂತು ದೇವರು ವಾಕ್ಯ ಕೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ರು. ನಿನಗಿದ್ದ ಭಾಗ್ಯ ಬೇರೆಯವರಿಗೆ ಇಲ್ಲ, ಬೇರೆಯವರಿಗಿಲ್ಲ. ನೋಡಿ ಹೋಗಿ, ಭಯಂಕರವಾದಂಥ ವೇದನೆಯಲ್ಲಿದ್ದಾರೆ. ನೀನು ಸಮಾಧಾನ ಕುಂತು ವಾಕ್ಯ ಕೇಳ್ತಾ ಇದ್ರು, ಆರಾಧನೆ ಮಾಡಿದ್ರು. ಏನು ನನಗೆ ತಿಳಿದಷ್ಟು ನಾನು ಹೇಳ್ತಾ ಇದ್ದೀನಿ, ನಿನಗೆ ತಿಳುವಳಿಕಿದ್ದಷ್ಟು ನೀನು ಕೇಳ್ತಾ ಇದ್ದೀನಿ. ಇದ್ರಾಗ ನಾನು ಹುಚ್ಚನ ಇಲ್ಲ ನೀನು ಹುಚ್ಚನ ಗೊತ್ತಿಲ್ಲ, ಒಟ್ಟು ಕೇಳ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ಅದ್ರ ದೇವ್ರ ಹುಚ್ಚನಲ್ಲ. ದೇವ್ರು ಏನು ಹೇಳಿದಾನೆ ಅದನ್ನ ಮಾತು, ದೇವರ ವಾಕ್ಯ. ಇದು ನನ್ನ ಮಾತಲ್ಲ, ನಿಮ್ಮೆಲ್ಲರ ಮಾತು ಕೂಡ ಅಲ್ಲ. ದೇವರ ವಾಕ್ಯ ನಮ್ಮ ಮಧ್ಯದಲ್ಲಿ ಫಲಿಸ್ತದೆ. ನಾವು ಅಜ್ಞಾನಿಗಳಾಗಿದ್ದರೂ ಜ್ಞಾನವಂತನು ನಮ್ಮ ಮೇಲಿದ್ದಾನೆ. ಆತನು ಸರ್ವಜ್ಞಾನಿ. ಭವಿಷ್ಯತ್ ಕಾಲವಾತನಿಗೆ ಗೊತ್ತು. ಅದು ಏನಾಗಬೇಕು ಅದು ದೇವರ ನಿರ್ಣಯದಲ್ಲಿ. ಪ್ರಿಯ ಆತ್ಮೀಯ ಸಹೋದರ, ನೀನು ಭಯಪಡಬೇಡ. ದೇವರ ರಕ್ಷಣೆಯಲ್ಲಿ ನಿರಂತರವಾಗಿರು. ದೇವರನ್ನು ಪ್ರಾರ್ಥಿಸ್ತಾ ನಿರಂತರವಾಗಿರು. 6ನೇ ಮುದ್ರೆ ಬಡಿದಾಗ ಈ ಒಂದು ಕಾರ್ಯ. ನೆಕ್ಸ್ಟ್ 7ನೇ ಮುದ್ರೆ. 7ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ. ಎಲ್ಲಿ ಆಯ್ತು ಹೇಳ್ರಿ? ಪರಲೋಕದಲ್ಲಿ. ಅಂದ್ರೆ ಇದೆಲ್ಲ ತಯಾರಾಗಿದೆ. 6ರವರೆಗೂ ಏನೂ ಇಲ್ಲ. 7ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಪರಲೋಕದ ಬಾಗಿಲುಗಳು ತೆರೆಯಲ್ಪಟ್ಟವು. ಏನಾಯ್ತಂತ ಅಲ್ಲಿ ಓದು ಸ್ವಲ್ಪ. ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಗಿ
ಭಯಪಟ್ರೆ ಆ ರಾಜ್ಯ ನಮಗೆ ಬಂತು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. 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 ಯಾರಿಗೆ ಬಂತಂತ? ಯಾರು ಕೈಯಲ್ಲಿ ಸಿಗ್ತದಂತ ರಾಜ್ಯ? ಸರ್ವಾಧಿಕಾರ ಆತನ ಕೈಯಲ್ಲಿ ಇರ್ತದಂತ. ಸರ್ವಾಧಿಕಾರ. ದಾನಿಯೇಲ ಪುಸ್ತಕದಲ್ಲಿ ಈ ರಾಜ್ಯದ ಬಗ್ಗೆ ಬರೆಯಲ್ಪಟ್ಟಿದೆ. ರಾಜ್ಯ ಯಾರು ಆಳ್ಬೇಕಂತ. ದಾನಿಯೇಲನ ದರ್ಶನ ಅದ ಅಷ್ಟೇ. ಈಗ ಗೊತ್ತಿದೆ ನಿಮಗೆ ಇನ್ನೊಂದು ಪಾರ್ಟಿ ಸಿದ್ಧವಾಗಿದೆ. ಯಾರಿಗಾದ್ರೂ ಗೊತ್ತಿದೆ? ಇನ್ನೊಂದು ಪಾರ್ಟಿ ಸಿದ್ಧವಾಗಿದೆ. ನೆಕ್ಸ್ಟು ಚಪ್ಪು. ಯಾವ ಪಾರ್ಟಿ? ಹೆಸರಿದೆ, ಹೆಸರು ಮಾಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ. ಅರ್ಥ ಆಯ್ತಾ? ಅದಕ್ಕೂ ಸಿಗ್ತದೆ ರಾಜ್ಯ, ಅದಕ್ಕೂ ಕೂಡ ಅವಲಂಬಿಸ್ತದೆ. ಆದ್ರೆ ಅದು ಸಮಾಧಾನವಾಗಿ ಹೋಗ್ಬೋದು. ತದನಂತರ ನಮ್ಮ ರಾಜಾದಿರಾಜನಿಗೆ ಇದು ರಾಜ್ಯ. ಏಳನೇ ತುತ್ತೂರಿ. ಈಗ ಒಂದು ವೇಳೆ 1ನೇ ತುತ್ತೂರಿಯಲ್ಲಿ ಇದೀವಾ ಗೊತ್ತಿಲ್ಲ ಅಂತ ಹಂಗೆ ಅದು ಅಂತರ ಮೈಕ್ ತೆಲಿಗಾಗ್ತೀನಿ. 1ನೇ ತುತ್ತೂರಿಯಲ್ಲಿ 1ನೇ ತುತ್ತೂರು ಊದಿದೆ, ಅಲ್ಲಿದೀವಾ? ಏನಾದ್ರೂ ಹಂಗೆ ಅನಿಸ್ತಾ ಇಲ್ಲ? ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋಣ. 2ನೇ ತುತ್ತೂರಿ ಅಲ್ಲಿದೀವಾ? ಸ್ವಲ್ಪ ಹಿಂದೆ ಹೋಗೋಣ. 3ನೇ ತುತ್ತೂರಿ, 4ನೇ ತುತ್ತೂರಿ, 5ನೇ ತುತ್ತೂರಿ, 6ನೇ ತುತ್ತೂರಿ, 7ನೇ ತುತ್ತೂರಿ ಬರೋದ್ರೊಳಗೆ ಇದನ್ನು ಸಂಭವಿಸುತ್ತದೆ. ಕೊನೆಯದಾಗಿ ವಚನ ಓದ್ಕೊಳ್ಳೋಣ. ಓದಪ್ಪ ಸ್ವಲ್ಪ. ಆತನು ಹಾ. ಯುಗಾಂತರಗಳಲ್ಲಿ ರಾಜ್ಯಗಳನ್ನು ಆಡುವನು. ವಾ, ತುಂಬಾ ಸಂತೋಷದ ಸುದ್ದಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಊಟ ಬೇಕಾಗಿಲ್ಲ ಮಾತು ಕೇಳಿದ್ರೆ ಎಷ್ಟು ಜನ ಸಂತೋಷವಾಗಿದೆ. ಪರಲೋಕ ಆಶಿಸೋರು ಮಾತ್ರ ಈ ವಾಕ್ಯ ಕೇಳಿದ್ರೆ ಸಂತೋಷ ಆಗ್ತದೆ. ಆದ್ರೆ ಈ ಲೋಕ ಆಶಿಸೋರಿಗೆ ಏನು ಸಂತೋಷ ಬರಲ್ಲ. ಮತ್ತೊಂದ್ಸಲ ವಾಕ್ಯಪ್ಪ. ಲೋಕದ ರಾಜ್ಯಾಧಿಕಾರವು ಹಾ. ನಮ್ಮ ಕರ್ತನಿಗೂ ಆತನ ಅಭಿಷೇಕಿಸಿದವನಿಗೂ ಉಂಟಾಯಿತು. ಆಮೇಲೆ ಹೇಳ್ರು ನಾವೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರ ಕೈಗೆ ಕೊಡಲ್ಪಡ್ತದೆ ಹೇಳ್ರಿ? ದೇವರ. ನಮ್ಮ ದೇವರ ಕೈಗೆ. ತದನಂತರ ನೀನು ಮೊಣಕಾಲು ಹಾಕಿ ಮೊಣಕಾಲು ಸರುವವರಿಗೆ ಪ್ರಾರ್ಥನೆ ಮಾಡಿ ಅಭಿಷೇಕ ಹೊಂದಿರ್ತೀಯಲ್ಲ, ನಿನಗೆ ಕೂಡ ಆ ರಾಜ್ಯ ಕೊಡು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಆಮೇಲೆ ಹೇಳ್ರಿ ನೋಡೋಣ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ವಲ್ಪ ಕೆಳಗೆ. ಆತನು ಯುಗಾಂತರಗಳಲ್ಲಿಯೂ ರಾಜ್ಯವನ್ನು ಆಳುವನು. ಈಗ ಯಾವಾಗ ಹೇಳ್ರಿ? ಇವ್ರು ಯಾರಿರಲ್ಲ. ಮಲ್ಲಿಕಾರ್ಜುನ ಇರಲ್ಲ, ಸಿದ್ದರಾಮಯ್ಯ ಇರಲ್ಲ, ಚಂದ್ರಬಾಬು ಯಾರಿರ್ತಾರೋ ಗೊತ್ತಿಲ್ಲ. ಬಟ್ ನಜರೇತಿನ ಯೇಸು ಕ್ರಿಸ್ತನ ಕೈಯಲ್ಲಿ ರಾಜ್ಯ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಆತನ ರಾಜ್ಯಕ್ಕಾಗಿ ಎದುರು ನೋಡೋಣ. ನಾವೆಲ್ಲ ಎಲ್ಲರೂ ಸೆಕೆಂಡ್ ಕೊಟ್ಟು ಹೇಳ್ರಿ. ನಮ್ಮ ಕರ್ತನಾದ ರಾಜ್ಯಕ್ಕಾಗಿ ನಾವು ಎಲ್ಲ ಹಂಗೆ ಇಟ್ಕೊಳ್ಳಿ. ನಮ್ಮ ಕರ್ತನ ರಾಜ್ಯಕ್ಕಾಗಿ ಎದುರು ನೋಡೋಣ. ಸತ್ತೋಗ್ಬಿಟ್ರೆ ಸತ್ತೋಗ್ಬಿಟ್ರೆ ಎಲ್ಲಿ ದೇವ್ರ ಚಿತ್ತ? 2,000 ಕೊಟ್ಟು ದೇವ್ರ ಚಿತ್ತ ಅದರಿಂದ ಅದಲ್ಲ ಪ್ರಶ್ನೆ. ಅದು ಕೊನೆಯೇ ಅದಲ್ಲ. ಗಮನಿಸಿ, ದೇವ್ರ ಚಿತ್ತ ಅನ್ನೋದು ಬೇರೆ. ನಾವು ಸತ್ತು ಹೋದ್ರೆ ಹೇಳ್ರಿ ನಮ್ಮ ಯೇಸು ಬರ್ತಾನಂತ. ಎಲ್ಲಿಗೆ ಬರ್ತಾನೆ ಹೇಳ್ರಿ? ನಿನ್ನ ಸಮಾಧಿ ಹತ್ರ ಬರ್ತಾನೆ. ಹೇಳ್ರಿ ಎಲ್ಲಿಗೆ ಬರ್ತಾನೆ? ನನ್ನ ಸಮಾಧಿ ಹತ್ರ ಬರ್ತಾನೆ. ಎದ್ದೇಳಪ್ಪ, ಭೂಲೋಕದಲ್ಲಿ ನನಗಾಗಿ ಎಷ್ಟು ಕಷ್ಟಪಟ್ಟಿದೆಯಲ್ಲ, ಎದ್ದು ಬಾ ಅಂತ ಹೇಳಿದ್ರೆ ನನ್ನ ಎಲುಬು ಕೂಡ ಅವರು ಜೋಡಿಸಿ, ನಾನು ಕೊಳಿತು ಹೋದ ಮಣ್ಣಿದ್ರು ಕೂಡ ಅದು ಜೋಡಣೆ ಆಗಿ. ಮತ್ತೆ ನೆಕ್ಸ್ಟ್ ನಾವು ಯಾರಿಂದ ಉಂಟಾಗಿದ್ವಿ ಹೇಳ್ರಿ? ಆ ಜಾಗ ಯಾರಿಗೆ ಗೊತ್ತು ಹೇಳ್ರಿ? ನಾವು ಸತ್ತನು ಯೇಸು ಪ್ರಭುವಿಗೆ ಬಂದು ನಮ್ಮನ್ನು ನಡೆಸ್ಕೊಂಡು ಬರ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಕೊನೆ ಮಾತೇನು ಗೊತ್ತಾ? ಸಂತೋಷದ ಮಾತು ಪ್ರೇರೆ. ಯಾರು ಭಯ ಪಡಬೇಡ್ರಿ. ಪರಲೋಕದ ಕಡೆಗೆ ನೀವು ನೋಡ್ರಿ. ಇಲ್ಲಿ ಬರೋ ಉಪದ್ರವಗಳು ಬರ್ತಾನೆ ಇರ್ತಾವ, ದಿನಾ ಬರ್ತಿರ್ತಾವ. ಏನು ವೇರಿ ಆಗ್ಬೇಡ್ರಿ. ಹಲ್ಲೆಲೂಯಾ. ಏನು ವೇರಿ ಆಗ್ಬೇಡ್ರಿ. ಅದಕ್ಕೆ ಭಕ್ತನಾದ ಯೋಬನು ಹೇಳ್ತಾನೆ, ನಾನು ಸತ್ತರು ಎಲ್ಲ ವಿಷಯದಲ್ಲಿ ಏನು ಬೇಜಾರಿಲ್ಲ. ಭಕ್ತರು ಸುಮ್ಮನೆ ಹೇಳಿಲ್ಲ. ತಮ್ಮನ್ನು ತಾವು ನಿಯಂತ್ರಣ ಮಾಡಿಕೊಂಡಿದ್ದಾರೆ, ಕಟ್ಟಿಕೊಂಡಿದ್ದಾರೆ. ತಮ್ಮನ್ನು ತಾವು ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ತಮ್ಮ ಕಟ್ಟಡವನ್ನು ತಾವು ಕಟ್ಟಿಕೊಂಡಿದ್ದಾರೆ. ಮೊದಲು ನಮ್ಮನ್ನು ನಾವು ಕಟ್ಟಿಕೊಳ್ಬೇಕು.
ನಮ್ಮನ್ನು ನಾವು ಕಟ್ಕೊಂಡಾಗ ಇನ್ನೊಬ್ರು ನೋಡಿ ನಮ್ಮ ಜೊತೆ ಅವ್ರು ಸೇರ್ಲಿಕ್ಕೆ ಆಸೆ ಪಡ್ತಾರಪ್ಪ, ಇವ್ರು ಎಷ್ಟು ನೀಟಾಗಿದೆ, ನಮ್ಮ ಸೌಕರ್ಯಕ್ಕೆ ನೋಡಿಲ್ಲ ಪ್ರೇರೆ, ನಮ್ಮ ಶ್ರೀಮಂತಿಗೆ ನೋಡಿಲ್ಲ, ನಮ್ಮ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿಗೆ ನೋಡಿ ಯಾರು ನಮ್ಮನ್ನು ಹಿಂಬಾಲಿಸಲ್ಲ. ಅಂಥವ್ರು ಒಂದು ವೇಳೆ ಹಿಂಬಾಲಿಸಿದ್ರೆ ನಿನ್ನ ಹತ್ರ ಇರೋವರೆಗೆ ಅವ್ರನ್ನ ಕಸ್ಕೊಂಡು ತಿಂಬ ಆಮೇಲೆ ಕೈ ಬಿಟ್ಬಿಡ್ತಾರೆ. ನಾನು ಆಗಿರುವ ಒಂಟಿ ಹಂಗೆ ಹಿಂಬಾಳಂಗೆ ಆಗ್ತದೆ. ಆದರೆ ದೇವರ ಒಂಟಿಗೆ ನಾವು ನಮ್ಮನ್ನು ಬಿಡುವ ದೇವರಲ್ಲ, ಸದಾಕಾಲ ನಮ್ಮನ್ನು ಬಿಡುತ್ತೇವೆ. ಆ ಒಂದು ದೃಶ್ಯನೇ ಬೇರೆ, ಆ ಒಂದು ಕಾರ್ಯ ಬೇರೆ ಬೇರೆ. ಈಗ ಹೇಳ್ರಿ, ಏನು ದೇವದೂತರ ಒಂದು ತುತ್ತೂರಿ ಈ ದಿನ ನಾವು ಧ್ಯಾನ ಮಾಡಿದ್ದೀವಿ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀವಿ. ಕೆಲವು ಉಪದ್ರವಗಳು, ಯಾರಿಗೆ ಉಪದ್ರವಗಳು? ಯಾರಿಗೆ ಆ ಚೋಳಿನಂತೆ ಕೆಡ್ತ ರಕ್ಷಣೆ ಇಲ್ಲದವರಿಗೆ, ದೇವರನ್ನು ಅರಿಯದವರಿಗೆ ಉಪದ್ರವ. ನಿನಗೀಗ ಉಪದ್ರವ ಇದೆ, ನಿನಗೀಗೇನಿದೆ ಅಲ್ರಿ? ಸಂತೋಷ ಇಲ್ಲ. ಪಾಪ ಯಾರಿಗೂ ಸಂತೋಷ ಇಲ್ಲ. ಕೆಲವರಿಗೆ ರೋಗ, ಕೆಲವರಿಗೆ ಬಾಧೆ, ಕೆಲವರಿಗೆ ದುಃಖ, ಕೆಲವರಿಗೆ ಹಿಂಸೆ, ಕೆಲವರಿಗೆ ನಾನಾ ವಿಧವಾದಂಥ ಕಾರ್ಯಗಳಿದೆ. ಯೇಸು ಹೇಳ್ತಾ ಇದ್ದಾರೆ, ಈಗ ಅಳುವವರು ನೀವು ಧನ್ಯರು, ಈಗ ದುಃಖ ಪಡುವವರು ನೀವು ಧನ್ಯರು, ಮುಂದೆ ನಿಮಗೆ ಸಂತೋಷದ ಕಾಲ ಬರ್ತದೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಸದಾ ಅದನ್ನು ನೋಡೋಣ, ಪ್ರಾರ್ಥಿಸೋಣ. ದೇವರ ಸಮ್ಮುಖದಲ್ಲಿ ಏಕ ರೀತಿಯಾಗಿ ನಿರಂತರವಾಗಿ ಯಾವುದೇ ಬಂದರೂ ಭಯ ಪಡಬೇಡ್ರಿ. ಉಪದ್ರವ ಆಗಿರ್ಬೋದು, ಭಯಂಕರವಾದಂಥ ಸ್ಥಿತಿಗತಿಗಳಾಗಿರ್ಬೋದು, ಏನಿಲ್ಲದೆ ಹೋಗ್ಬೋದು, ತೊಂದರೆ ಇಲ್ಲ, ದೇವ ನೀನು ನನಗೆ ಅಂತೇಳಿ ನಾವು ಹೇಳೋಣ. ಕರ್ತನು ಬರುವ ದಿನದಲ್ಲಿ ನಮ್ಮೆಲ್ಲರೂ ನೆನೆಸ್ಕೊಂಡು ಹೋಗ್ತಾನಂತ. ಏನ್ ಮಾಡ್ತಾನೆ ಹೇಳ್ರಿ? ನಮ್ಮೆಲ್ಲರನ್ನು ಇನ್ನು ಸಮಾಧಿ, ನನ್ನ ಸಮಾಧಿ ಹತ್ರ ಆತನು ಬರ್ತಾನಂತ. ಆತನ ಬರೋವರೆಗೆ ನಾನು ಬದುಕಿರ್ತೋ ಇಲ್ಲ ಗೊತ್ತಿಲ್ಲ, ನಾವು ಬದುಕಿರ್ತೋ ಗೊತ್ತಿಲ್ಲ. ಒಂದು ವೇಳೆ ಈ ರಾತ್ರಿ ಬರ್ಬೋದು, ಇನ್ನು ಕೆಲವು ದಿನ ಲೇಟ್ ಆಗಿ ಬರ್ಬೋದು. ಬಂದಾಗ ನಾವು ಎಲ್ಲಿದ್ದೀವಿ ಅಂತ ಆತನಿಗೆ ಗೊತ್ತು, ನಾವು ಏನಾಗಿದ್ವಿ ಅಂತ ಆತನಿಗೆ ಗೊತ್ತು. ಆತನು ಬಂದು ನಮ್ಮನ್ನು ನೆನೆಸ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಹೇಳ್ರಿ? ಮತ್ತೆ ಇಲ್ಲಿ ಕಳ್ಸಕ್ಕಲ್ಲ. ಲಾಜರ್ನ ಎಲ್ಲಿ ಕರ್ಕೊಂಡು ಹೋದ್ರು ದೇವರು? ಎಲ್ಲಿ ಕರ್ಕೊಂಡು ಹೋದ್ರೆ ಅಂದ್ರೆ ಸತ್ತೋಗ್ಬಿಟ್ಟ ಲಾಜರ್. ಪಾಪ ಲಾಜರ್ ಸಾವು ಹೆಂಗ್ ಗೊತ್ತಾ? ಕೊನೆಯದಾಗಿ ನಾನು ಮುಗಿಸ್ತಾ ಇದ್ದೀನಿ, ಟೈಮ್ ಆಗ್ತಾ ಬರ್ತಾರೆ. ಲಾಜರ್ ಸಾವು ಹೆಂಗ್ ಗೊತ್ತಾ? ಲಾಜರ್ ಸಾವು ಶ್ರೀಮಂತರ ಮನೆಯಲ್ಲೇ ಇದ್ದಾನೆ. ದಿಸಾ ಒಂದು ಬಟ್ಟೆ ಉಡ್ತಾ ಇದ್ದಾನೆ ಶ್ರೀಮಂತನು. ಅದೇ ಒಂದು ದೊಡ್ಡ ಅರಮನೆ. ಆ ಅರಮನೆ ಒಂದು ಮೂಲೆ ಕೊಟ್ಟಿದ್ರು ಅವನಿಗೆ ಪುಣ್ಯ ಬರೋದೇನೋ. ಅವನು ಹಾಕೊಳ್ಳುವ ಬಟ್ಟೆಯಲ್ಲಿ ಒಂದು ಬಟ್ಟೆ ಕೊಟ್ಟು ಅವನಿಗೆ ಆದರಣೆ ನೀಡಿ ಒಂದು ತುತ್ತು ಊಟ ಕೊಟ್ಟಿದ್ರು ಇವನಿಗೆ ಕೂಡ ಪರಲೋಕ ಸಿಗದೇನೋ. ಇವು ಯಾವ ಮಾಡಿಲ್ಲ ಶ್ರೀಮಂತನು. ಪ್ರತಿದಿನ ವೈಭವದಿಂದ ಮೆರೆದಿದ್ದಾನೆ. ವೈಭವದಿಂದ ತನ್ನ ಗೇಟ್ನಲ್ಲಿ ಒಬ್ಬ ರೋಗಿ ಇದ್ದಾನೆ, ಕುರುಬು ಎದ್ದಿದ್ದ, ಹುಣ್ಣುಗಳು ಎದ್ದಿದ್ದಾವೆ, ರೋಗದಲ್ಲಿದ್ದಾನೆ, ಭಯಂಕರವಾದ ಚಳಿ, ಬಟ್ಟೆ ಇಲ್ಲ. ಆದ್ರೆ ಈ ವ್ಯಕ್ತಿನ ಆ ವ್ಯಕ್ತಿ ಲೆಕ್ಕ ಹಾಕಿಲ್ಲ. ಈ ವ್ಯಕ್ತಿಯನ್ನು ಯಾರು ನೋಡ್ತಾ ಇದ್ದಾರೆ? ಸೂಕ್ಷ್ಮವಾಗಿ ಪರಲೋಕವೇ ಈ ವ್ಯಕ್ತಿ ಕಡೆ ಕಣ್ಣಾಗ್ತಿದೆ. ಯಾವಾಗ ಈ ವ್ಯಕ್ತಿ ಸತ್ನೋ, ಅಬ್ರಾಹ್ಮನೊಂದಿಗಿರೋ ದೇವದೂತರು ಬಂದು ಇವನು ತೆಗೆದುಕೊಂಡು ಹೋದ್ರು. ಎಲ್ಲಿ ತೆಗೆದುಕೊಂಡು ಹೋದ್ರಿ? ಎಲ್ಲಿ ತೆಗೆದುಕೊಂಡು ಹೋದ್ರಿ? ಎಲ್ಲಿ ಮನುಷ್ಯರಂತ ಅವನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು ಎಲ್ಲಿ ಮನುಷ್ಯರು ಅಂತ ಹೇಳ್ರಿ? ಅಬ್ರಾಹ್ಮನ ಎದೆ ಮೇಲೆ ಕುಂಬಿಟ್ಟಂತ ಅಬ್ರಾಹ್ಮನ ತೆಗೆದುಕೊಂಡು. ಅಬ್ರಾಹ್ಮನಷ್ಟು ನಿಷ್ಠೆವಂತನು, ಅಬ್ರಾಹ್ಮನಂತ ಭಾಗ್ಯವಂತನು, ಅಬ್ರಾಹ್ಮನಂತ ಶ್ರೇಷ್ಠನು ಬೈಬಲಲ್ಲಿ ಇನ್ನೊಬ್ಬರು ಇದಾರ. ಪ್ರಿಯ ಆತ್ಮೀಯ ಸಹೋದರ, ಆದಿ ಮೂಲ ಪುರುಷನ ಮೂಲ ತಂದೆ ನಮಗೆ ಆತನೇ, ಅಬ್ರಾಹ್ಮನೇ. ಆತನ ಎದೆಯಲ್ಲಿ ದೇವರು ನಮ್ಮನ್ನು ಒರಗಿಸ್ತಾನಂತ. ಹಲ್ಲೆಲೂಯಾ. ಆಕಾಶದ ನಕ್ಷತ್ರಗಳಾಗಿ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಬಲಪಡಿಸುವೆನು. ಸೂರ್ಯಚಂದ್ರ ನಕ್ಷತ್ರಗಳಿರುವ ಎಲ್ಲ ಕಡೆಯಲ್ಲಿ ನಾನು ನಿಮ್ಮನ್ನು ಹಬ್ಬಿಸುವೆನು. ನೀವು ನನ್ನ ಸಂತಾನದವರು ಎಂಬುದಾಗಿ ದೇವರು ವಾಕ್ಯ. ಇಲ್ಲಿರುವ ಪ್ರತಿಯೊಬ್ಬರು ಅಬ್ರಾಹ್ಮನ ಸಂತಾನದವರು. ಪ್ರಿಯ ಆತ್ಮೀಯ ನನ್ನ ಸಹೋದರ, ಎಷ್ಟು ಜನ ಸಂತೋಷವಾಗಿದ್ದೀವಿ? ಹಲ್ಲೆಲೂಯಾ. ರಾಜರ ಸತ್ತ ಪಾಪ, ಹಂಗೆ ಕೂರುಗಳಿದ್ದಾವೆ, ಹಂಗೆ ಉಣಗಳಿದ್ದಾವೆ. ಈ ಬಹುಶಃ ಈ ಲೋಕದಲ್ಲಿ ಯಾರವನ್ನು ಮುಟ್ಟಿರಲ್ಲ. ನಾವು ಮುಟ್ಟಿಲ್ಲ. ಪರಲೋಕವೇ ಅವನ ಕಡೆಗಿದೆ. ಪರಲೋಕ ಬಂದು ತೆಗೆದುಕೊಂಡು ಹೋಗಿ ಅಬ್ರಾಹ್ಮನ ಮಲಗಿಸಿದ್ರು. ಆಗ ಆ ಶ್ರೀಮಂತನ ಕೇಳ್ತಾನೆ, ಪ್ರಭು ನಿನ್ನ ಎದೆ ಮೇಲೆ ಮಲಗಿದನಲ್ಲ ಆ ವ್ಯಕ್ತಿಯನ್ನು ಕಳಿಸಪ್ಪ, ಅವನು ಕಿರುಬಟ್ಟಿನಿಂದ ಒಂದು ನನಗೆ ನೀರು ಹಾಕಿದ್ರು, ನನಗೆ ರಕ್ಷಣೆ ಆಗ್ತದೆ. ನೋ ಎಷ್ಟು ಆಶಿಸ್ತೇಳ್ರಿ? ಆ ಕಥೆ ಬಗ್ಗೆ ನಿಮಗೆ ಗೊತ್ತಾ? ಇವನು ಲಾಜರ್ ಕಿರುಬಟ್ಟು ನೀರಿನಲ್ಲಂತೆ ಅವನು ಬಾಯಿಗೆ ಬಿಟ್ಟರೆ ಅವನಿಗೆ ಮೋಕ್ಷ ಸಿಗ್ತದಂತ. ಆಗ್ಲಿಲ್ಲ ಆ ಕಾರ್ಯ. ಒಂದು ತಟ್ಟು ಹನಿ ನೀರು ಕೂಡ ಅವನಿಗೆ ಸಿಗಲಿಲ್ಲ ಶ್ರೀಮಂತನಿಗೆ. ಒಂದು ಹನಿ. ಇಲ್ಲಿ ಬೇಕಾದಂಗೆ ಮೆರೆದವನು. ಅಲ್ಲಿ ಪರಲೋಕದಾಗ ಕೇಳ್ತಾರ? ಅಲ್ಲಿ ಪರಲೋಕದಾಗ ಇವ್ರು ಶ್ರೀಮಂತನಂತ ಸನ್ಮಾನ ಮಾಡಿ ಆಹಾರ ಹಾಕ್ತಾರ? ಈ ಲೋಕದಲ್ಲಿ ದರಿದ್ರನು ಅಂತೇಳಿ ಪರಲೋಕದಲ್ಲಿ ಇವನು ಸೇರಿಸ್ಕೋಬೇಡ್ರಿ, ಇವನು ದರಿದ್ರನು, ರೋಗ ಇದ್ದವನು, ಇವ್ನಿಗೆ ಏನಿಲ್ಲದವನು ಅಂತ ಹೇಳಿದಾರ? ಬಡವರಾದ ನೀವು ಧನ್ಯರು, ಪರಲೋಕ ರಾಜ್ಯ ನಿಮ್ಮದು.
ಆ ರಾಜ್ಯದಲ್ಲಿ ಎಷ್ಟು ಸಂತೋಷ ಇರುತ್ತೆ. ಆ ರಾಜ್ಯದ ಬಗ್ಗೆ ಹೇಳ್ತಿದ್ರೆ ಮೈಯಲ್ಲಿರುವ ರೋಮ ಎದ್ದಾಡ್ತಾ ಇದೆ. ಆ ರಾಜ್ಯ ಹೆಂಗಿರ್ಬೋದು ಹೇಳ್ರಿ, ಎಂಥವ್ರಿಗೆ ಹೇಳ್ರಿ ಆ ರಾಜ್ಯ, ಎಂಥ ಒಂದು ಕಾರ್ಯ ನಡೆಯುವಾಗ ಆ ರಾಜ್ಯ ನಮಗೆ ಸಿದ್ಧತೆ. ಭಯ ಪಡಬೇಡಿ, ಆ ನಿತ್ಯ ರಾಜ್ಯದಲ್ಲಿ ಯೇಸು ಕ್ರಿಸ್ತ ನಮ್ಮೆಲ್ಲರೂ ಕಣ್ಣಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ಈ ದಿನ 7 ಮಂದಿ ದೇವದೂತರ ತುತ್ತೂರಿಗಳ ಬಗ್ಗೆ 7 ಸನ್ನಿವೇಶವನ್ನು ನಮ್ಮೊಂದಿಗೆ ಮಾತನಾಡಲಿಕ್ಕಾಗಿ ಸ್ತೋತ್ರಪ್ಪ. ನನ್ನನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಆಗುವ ಕೆಲವು ಬದಲಾವಣೆ ಬಗ್ಗೆ ಈ ದಿನ ನಿನ್ನ ದಾಸರೊಂದಿಗೆ ಮಾತನಾಡಲಿಕ್ಕಾಗಿ ಸ್ತೋತ್ರ. ಹೌದಪ್ಪ, ನನ್ನ ಜೀವಿತದಲ್ಲಿ ಈ ಲೋಕದಲ್ಲಿ ನಾನು ಎಲ್ಲ ಕಳೆದುಕೊಂಡ್ರು ಪರಲೋಕ ರಾಜ್ಯ ಇದೆ ಎಂಬ ನಿರೀಕ್ಷೆಯಲ್ಲಿ ಬದುಕ್ತಾ ಇದ್ದೀನಿ ಪ್ರಭಾ. ಪರಲೋಕ ರಾಜ್ಯ ನನಗಾಗಿ ಯೇಸು ಸ್ವಾಮಿ ತಂದಿಟ್ಟಿದ್ದಾನೆಂಬ ನಿರೀಕ್ಷೆಯಲ್ಲಿ ನಾನು ಬದುಕ್ತಾ ಇದ್ದೀನಿ. ನಾನಲ್ಲದೆ ಸಭೆಯಲ್ಲಿರುವ ಪ್ರತಿಯೊಬ್ಬರು ಪರಲೋಕ ರಾಜ್ಯ ನಮಗಾಗಿದೆ, ನಿತ್ಯ ರಾಜ್ಯ ನಮಗಾಗಿ ಯೇಸು ಕ್ರಿಸ್ತನು ಸಂಪಾದನೆ ಮಾಡಿ ಕೊಟ್ಟಿದ್ದಾನೆ ಎಂಬುದಾಗಿ ಈ ಲೋಕದ ಆಕರ್ಷಣೆಯಲ್ಲಿ ಪಾಪದಲ್ಲಿ ಪ್ರೇಮ, ಈ ಲೋಕದಲ್ಲಿ ಬೀಳದಂತೆ ಪ್ರೇಮ, ಮಲಿನವಾಗದಂತೆ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಿಕ್ಕೆ ಸಹಾಯ. ಕೇಳಲ್ಪಟ್ಟ ಈ ವಾಕ್ಯವು 100ರಷ್ಟು ಪ್ರೇಮ 1000ರಷ್ಟು ಫಲಿಸಲಿಕ್ಕೆ ಸಹಾಯ ಮಾಡಿ. ನಿನಗೆ ಬಂದರೆ ಇದನ್ನು ನನ್ನೊಂದಿಗೆ ಮಾತನಾಡಿದ 7 ಮಂದಿ ದೇವದೂತರು 7 ತುತ್ತೂರಿಗಳ ಶಬ್ದವು ಮಾಡುವಾಗ ಅದಾಗುವ ಎಲ್ಲ ಬದಲಾವಣೆ ಬಗ್ಗೆ ನನ್ನೊಂದಿಗೆ ಮಾತನಾಡಿ. ದೇವ, ನನ್ನಲ್ಲಿ ಏನಾದರೂ ಪಾಪವಿದ್ರೆ, ನನ್ನಲ್ಲಿ ಏನಾದರೂ ಲೋಪವಿದ್ರೆ ದೇವರೇ ಕ್ಷಮಿಸು, ತೆಗೆದಾಕಪ್ಪ. ನಿನಗಾಗಿ ಯೋಗ್ಯನಾಗಿ ಬದುಕಿಗೆ ಸಹಾಯ. ದೇವ, ನಿನಗೆ ವಂದನೆ, ಪರಿಶುದ್ಧನೇ ನಿನಗೆ ವಂದನೆ, ಸಮಾಧಾನಕರ್ತ ನಿನಗೆ ವಂದನೆ. ಕ್ರಿಸ್ತನಲ್ಲಿ ನನಗೆ ಸಾವಾದರೂ ಮೇಲೆ ನನಗೆ ಪರಲೋಕ ರಾಜ್ಯವಿದೆ. ಹಲ್ಲೆಲೂಯಾ. ಕೇಳಿದೆಲ್ಲ ನಿನ್ನ ಮಕ್ಕಳನ್ನು ಬಲಪಡಿಸಲ್ಲ. ಅನೇಕರು ನಿನ್ನ ಸನ್ನಿಧಿಗೆ ನೂತನ ಆತ್ಮಗಳು ರಕ್ಷಿಸಲ್ಪಡುವಂತೆ, ಅನೇಕ ಜನರು ಬರುವಂತೆ ಕೃಪೆ ಬೋಧಿಸಿದ ನಿನ್ನ ಸೇವಕನನ್ನು ಆಶೀರ್ವಾದ ಮಾಡಿ, ಕುಟುಂಬವನ್ನು ಆಶೀರ್ವಾದ ಮಾಡಿ, ನಿನ್ನ ಚಿತ್ತಕ್ಕೆ ನನ್ನನ್ನು ಸಮರ್ಪಿಸಿಕೊಡುತ್ತಾರೆ. ಇಲ್ಲಿ ನಾನು ಕಲಿತು ಎಲ್ಲವೂ ನೀನಾಗಿದ್ದು ಬದಲಾವಣೆ ಮಾಡು. ಈ ವಾಕ್ಯ ಪ್ರತಿ ಜೀವಿತದಲ್ಲಿ ದೇವರು ಭಯದಿಂದ ಕೂಡಿದ ವಾಕ್ಯವಾಗಿ ತಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡು ಕಟ್ಟಿಕೊಳ್ಳಿಕ್ಕೆ ಸಹಾಯ ಮಾಡಿ. ದೇವರೇ, ಉಪದ್ರವಗಳಿಗೆ ಬೀಳದಂತೆ ಕಾರ್ಯ ಮಾಡಿ. ಒಂದನೇ ಸ್ವಾಮಿ, ಒಂದನೇ ರಾಜ್ಯ, ಒಂದನೇ ಯೇಸುವೆ, ಪರಿಶುದ್ಧಾತ್ಮನೇ ವಂದನೆ, ಸರ್ವಶ್ರೇಷ್ಠನೇ ವಂದನೆ, ಸಮಾಧಾನಕರ್ತನೇ ಸ್ತುತಿಸ್ತೋತ್ರ. ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ, ವಾಕ್ಯದಿಂದ ಬಲಪಡಿಸಲಿಕ್ಕಾಗಿ ಸ್ತೋತ್ರ. ಪ್ರಭಾ, ನೀನು ಬರುವಾಗ ನಮ್ಮ ಸಮಾಧಿಗಳು ಕೂಡ ನಿನ್ನ ನೇತೃತ್ವದಲ್ಲಿದ್ದಾವೆ. ನಮ್ಮನ್ನು ಎಬ್ಬಿಸುವ ಸರ್ವಶಕ್ತನು ಆದಿಕಾಂಡ 1:2 ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಮಣ್ಣಿನಿಂದ ಮನುಷ್ಯನುಂಟು ಮಾಡಿದೆಂಬುದಾಗಿ. ಹೌದಪ್ಪ, ನಿನಗೆ ಮಣ್ಣು ಅಸಾಧ್ಯವಲ್ಲ, ಯಾವುದು ನಿನಗೆ ಅಸಾಧ್ಯವಲ್ಲ. ಎಲ್ಲ ಕಾರ್ಯಗಳನ್ನು ಮಾಡಿ ಸೂಚಿಸಿದರು. ಸ್ವಾಮಿ, ಈ ಬೆಳಗಿನ ಜಾವದಿಂದ ಇಲ್ಲಿವರೆಗೂ ನಮ್ಮನ್ನು ಸಹಾಯ ಮಾಡಿ ವಾಕ್ಯದಲ್ಲಿ ಬಲಪಡಿಸಕ್ಕಾಗಿ ಸ್ತೋತ್ರ. ಇಲ್ಲಿ ಕೇಳುವಂಥ ಎಲ್ಲ ಪ್ರಭಾ ಮಕ್ಕಳನ್ನು ಆಶೀರ್ವಾದ ಮಾಡಿ. ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಾಕ್ಯ ಯಾರ್ಯಾರು ಕೇಳ್ತಾ ಇದ್ದಾರೆ ಆ ಮಕ್ಕಳಿಗೆಲ್ಲ ಕುಟುಂಬಕ್ಕೆ ಆಶೀರ್ವಾದಕರವಾಗಿ ದೇವರೇ ಮಾರ್ಪಡಿಸು. ದುಃಖದಲ್ಲಿ, ವೇದನೆಯಲ್ಲಿ, ಸಂಕಟದಲ್ಲಿ, ಬಾಧೆಗಳಲ್ಲಿ ಒಂದು ಯೂಟ್ಯೂಬಿನ ಮೂಲಕ, ಮಾಧ್ಯಮದ ಮೂಲಕ ಈ ವಾಕ್ಯವನ್ನು ಕೇಳ್ತಿರುವ ನನ್ನ ಸಹೋದರಿಯರು ಯಾರೇ ಇರಲಿ ಪ್ರಭು, ಅವರಿಗೊಂದು ದೊಡ್ಡ ಬಿಡುಗಡೆಯನ್ನು ಮಾಡಿ ಸಹಾಯ ಮಾಡಿ ಆಶೀರ್ವದಿಸು, ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ಜೀವನ ತಂದೆ. ಆಮೆನ್. ಆಮೆನ್. ಪ್ರೈಸ್ ದ ಲಾರ್ಡ್.